ಮ್ಯಾಜಿಕ್‌ನ ಜನ ಯಾಕೆ ನಂಬಬೇಕು? ನೀವು ಮಾಡೋ ಮ್ಯಾಜಿಕ್‌ನ ನೀವು ಹೆಂಗ್ ನಂಬಿಸ್ತೀರಾ ಜನನ ಅದಕ್ಕೆ? ನಮ್ಮ ಇಂಡಿಯಾದಲ್ಲಿ ತುಂಬ ಅಟ್ರಾಕ್ಟ್ ಆಗ್ತಾರೆ. ಆದರೆ ಕಂಡಿಡಿಯೋಕ್ಕೆ ತುಂಬ ಪ್ರಯತ್ನ ಪಡ್ತಾರೆ ನಮ್ಮವರು. ಅವರ ಮೈಂಡ್ ಜೊತೆ ತುಂಬ ನಾವು ಆಟ ಆಡೋದು. ಥಿಂಕ್ ಮಾಡೋಕ್ಕೆ ನಿಮ್ಗೆ ಒಂದು ಪರ್ಟಿಕ್ಯುಲರ್ 1 ಸೆಕೆಂಡ್ 2 ಸೆಕೆಂಡ್ ಆಗುತ್ತಲ್ವಾ, ಅಷ್ಟರಲ್ಲಿ ನನ್ನ ಮ್ಯಾಜಿಕ್ ನಾನು ತೋರಿಸಿರ್ತೀನಿ, ಮುಗಿಸಿಬಿಟ್ರೆ. ಎಜುಕೇಷನ್ ಥರನೇ ಒಂದು ಸಿಸ್ಟಮ್ ಥರ ಮ್ಯಾಜಿಕ್‌ಗೆ ಏನಾದ್ರು ಒಂದು ಕ್ಲಾಸ್ ಇದೆಯಾ ಸರ್? ಒಂದು ಕಾರ್ನರ್ ಹೋಗಿ ನಿಂತ್ಕೊಂಡ್ಬಿಟ್ಟೆ. ಇವಾಗ ನೆನಪಿದೆ, ಶೋದಲ್ಲಿ ಎಲ್ಲ ಬಂದು ಕೂತ್ಕೊಳ್ಳೋದು, ಆ ಸ್ಟೇಜು ಅಷ್ಟು 50-100 ಜನ ನೋಡ್ಬಿಟ್ಟು ಮ್ಯಾಜಿಕ್ ಬಿಟ್ಬಿಡು, ಮ್ಯಾಜಿಕ್ ಸ್ವಲ್ಪ ದಿನ ಬದುಕಲಿ ಅಂತ ಹೇಳೋದು. ಒಂದು ಮ್ಯಾಜಿಕ್ ಯಾವುದಾದ್ರು ಒಂದು ಮ್ಯಾಜಿಕ್ಗೆ ನೀವು ಎಷ್ಟು ಸಲ ಪ್ರಾಕ್ಟೀಸ್ ಮಾಡ್ತಿದ್ದೀರಿ ಅಂತ? ಒಂದೇ ಒಂದು ಟ್ರಿಕ್ 3 ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಿ. ಫಿಲ್ಮ್ ಮೇಕಿಂಗ್ ಅಂತ ಇಟ್ಕೊಳ್ಳಿ. ಇವಾಗ ಒಂದು ಟೇಕ್ ಹೋಗ್ತೀರಿ, ಸರಿಯಾಗಿ ಬಂದಿಲ್ಲ, ಕಟ್ ರೀಟೇಕ್, ಸರಿಯಾಗಿ ಬಂದಿಲ್ಲ, ಕಟ್ ರೀಟೇಕ್, 100 ಟೇಕ್ಸ್ ಹೋಗ್ಬೋದು. ಬಟ್ ಇದ್ರಲ್ಲಿ ನನಗಿರೋದು ಒಂದೇ ಒಂದು ಆಪ್ಷನ್. ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಂದು ಒಂದು ವಿಷಯನ ಮುಚ್ಚಿಟ್ಟಿದ್ದಾರೆ. ಅದ್ರ ಬಗ್ಗೆ ಗೊತ್ತಾ ನಿಮಗೆ? ನಾನು ತೋರಿಸ್ತೇನೆ. 3 ಸಲ ಮಡ್ಚಬೇಕು. ಮಡ್ಚ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಹಿಂಗೆ ಅಂದರೆ ಸಾಕು, ಚೇಂಜ್ ಆಗಿಬಿಟ್ಟಿರುತ್ತೆ. ಆ ಪಕ್ಷಿ ಸ್ವಲ್ಪ ಹಂಗೆ ಆಚೆ ಬರುತ್ತೆ. ಏನು ಪಕ್ಷಿ ಸರ್? ಅದು ಒಂದು ನನ್ನ ಪೆಟ್ಟಿದು. ಇವನ ಹೆಸರು ಶಿವಲಿಂಗ ಅಂತ. ಶಿವು ಇಲ್ಲಿ ಕಾಣ್ತಿದ್ಯಾ? ಕಾಣ್ತಿದೆ. ಮೈ ಗಾಡ್. ಈ ನಮ್ಮ ಮಂತ್ರ, ತಂತ್ರ, ಯೋಗ ಇವುಗಳಿಗೂ ಈ ಮ್ಯಾಜಿಕ್ಗೂ ಏನಾದರೂ ಸಂಬಂಧ ಇದೆಯಾ? ಹಿಂಗೆ ಹೋಗ್ಬಿಟ್ಟು ಹಿಂಗೆ ಚೇಂಜ್ ಮಾಡ್ಬಿಟ್ಟು ಹಿಂಗೆ ಬನ್ನಿ. ನಮ್ಮ ಕೈಯೇ ಮೂವ್ ಆಗ್ತಾ ಇಲ್ಲ. ಕಣ್ಣು ಮುಚ್ಕೊಳ್ಳಿ, ಕಣ್ಣು ತೆಗಿಯೋಂಗಿಲ್ಲ. ಟಚ್ ಆದರೆ ಮಾತ್ರ ಕೌಂಟ್ ಮಾಡಿ, ಓಕೆನಾ? ಎಲ್ಲ ಟಚ್ ಫೀಲ್ ಆಯ್ತಾ? ಆಯ್ತು ಸರ್. ಎಲ್ಲಿ? ಮೂಗತ್ರ ಎಷ್ಟು ಸಲ? 2 ಸಲ. ಓಡೋದಂಗಿತ್ತ? 2 ಸಲ ಮೂಗಿ ಹಿಂಗೆ ಅನ್ನಂಗಾಯ್ತು ಯಾರೋ ನನಗೆ ಟಚ್ ಮಾಡಿದ್ದು. ಏನಂದ್ರೆ ನನ್ನ ಕೈಯಲ್ಲಿ ಎಕ್ಸ್ ಬರೋದ್ನಲ್ಲ, ಹಾ, ಆ ಎಕ್ಸ್ ನ ಹಂಗೆ ತೆಗೆದು ನಿಮ್ಮ ಕೈ ಒಳಗೆ ಹಾಕಿದ್ದೀನಿ. ಕೈ ತೆಗೆದು ಓಪನ್ ಮಾಡಿ ನೋಡಿ. ನೋಡ್ಲಾ? ಅಯ್ಯೋ, ಎಕ್ಸ್ ಏನಾದ್ರು ವಾಪಸ್ ಬಂದ್ಬಿಡ್ತಾರಾ? ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಾಗಾರ್ಜುನ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಶಂಭೋ ಯೂನಿವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ಗೆ ಒಬ್ಬ ವಿಶೇಷ ಅತಿಥಿ ಬಂದಿದ್ದಾರೆ. ಇವರು ಭಾರತ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲೂ ಕೂಡ ತಮ್ಮ ಕೈ ಚಳಕದ ಮೂಲಕ ಜಾದೂನ ತೋರಿಸಿ ಅಲ್ಲಿರೋ ಮನುಷ್ಯರನ್ನ ಗೆದ್ದಿರೋ ಅಂಥವ್ರು ಇವರು. ಅವರು ಬೇರೆ ಯಾರೂ ಅಲ್ಲ, ನಮ್ಮ ನಿಮ್ಮೆಲ್ಲರ ಕನ್ನಡದ ಪ್ರೀತಿಯ ಮನೆ ಮಗ ವಿವೇಕ್ ರಂಜಿತ್ ಸರ್. ಸರ್, ವೆಲ್ಕಮ್ ನಮ್ಮ ಪಾಡ್ಕಾಸ್ಟ್ಗೆ ಮತ್ತೊಮ್ಮೆ ನಿಮಗೆ ಸರ್. ಥ್ಯಾಂಕ್ ಯು ಸೋ ಮಚ್. ಸರ್, ನಮ್ಮಲ್ಲಿ ಹಲವಾರು ಒಂದಷ್ಟು ಕ್ವಶನ್ಗಳು ಇದೆ. ಅಂಡ್ ಪರ್ಸನಲಿ ನನಗೂ ಒಂದಷ್ಟು ಪ್ರಶ್ನೆಗಳು ಕೇಳಬೇಕು. ಯಾಕೆ ಅಂದ್ರೆ ನಮ್ಮ ಜನಗಳಿಗೆ ಮ್ಯಾಜಿಕ್ ಅಂದ್ರೆ ಒಂದು ಕ್ಯೂರಿಯಾಸಿಟಿ. ಏನು ಕಣ್ಣಿಗೆ ಕಾಣಿಸದೇ ಇರೋದನ್ನ ಸಡನ್ ಆಗಿ ತೋರಿಸ್ಬಿಡ್ತಾರೆ. ಅದು ಗೊತ್ತು ಜನಗಳಿಗೆ, ಇದು ಸುಳ್ಳು, ಇದು ಒಂದು ಜಸ್ಟ್ ಮ್ಯಾಜಿಕ್ ಅಂತ ಗೊತ್ತು. ಆದ್ರೂ ಒಂದು ಕುತೂಹಲ, ಒಂದು ಕ್ಯೂರಿಯಾಸಿಟಿ, ಅದೇ ಮ್ಯಾಜಿಕ್. ಸೊ ಈ ಮ್ಯಾಜಿಕ್ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿದೆ ಸರ್. ಅದೆಲ್ಲದೂ ಇವತ್ತು ಉತ್ತರ ನೀವು ಕೊಡ್ತೀರಾ ಅಂತ ನಾವು ಅನ್ಕೊಂಡಿದೀವಿ. ಸೊ ಫಸ್ಟ್, ಈ ಮ್ಯಾಜಿಕ್ ಅಂದ್ರೆ ಏನು? ಮ್ಯಾಜಿಕ್ ಬಂದ್ಬಿಟ್ಟು ಒಂದು ಪವಾಡ ಅಲ್ಲ, ಬಟ್ ಪವಾಡ ಥರ ಮಾಡೋದೇ ಮ್ಯಾಜಿಕ್. ಫಾರ್ ಎಕ್ಸಾಂಪಲ್, ಇವಾಗ ಬಂದ್ಬಿಟ್ಟು ಒಂದು ನಡೆಯೋ ಥರ ತೋರಿಸ್ತೀರಿ. ಇವಾಗ ಮೂವೀಸಲ್ಲೂ ತೋರಿಸ್ತಾರಲ್ವಾ, ಅದೇ ಥರನೇ ಮೂವೀಸಲ್ಲಿ ಇಲ್ದಿರೋ ಒಂದು ವಿಷಯನ ಇರೋ ಥರ ತೋರಿಸ್ತಾರೆ, ಆದರೆ ನಂಬ್ತೀರಿ ನಾವು ಅಲ್ವಾ. ಅದೇ ಥರನೇ ಇದರಲ್ಲೂ ಮ್ಯಾಜಿಕಲ್ಲೂ ಸಹ ಅಷ್ಟೇ. ನಮಗೆ ಇದು ಸುಳ್ಳು ಅಂತ ಗೊತ್ತಾದ್ರೆ ನಾವು ನಂಬ್ತೀರಿ, ಯಾಕಂದರೆ ಇಟ್ ಲುಕ್ಸ್ ಸೋ ರಿಯಲ್. ಅದೇ ರೀಸನ್ ಅದು ನಂಬೋದಕ್ಕೆ. ಸರ್, ಈಗ ಮ್ಯಾಜಿಕ್ನ ಜನ ಯಾಕೆ ನಂಬಬೇಕು? ನೀವು ಮಾಡೋ ಮ್ಯಾಜಿಕ್ನ ನೀವು ಹೆಂಗ್ ನಂಬಿಸ್ತೀರಾ ಜನನ ಅದಕ್ಕೆ? ಜನನ ಯಾಕೆ ನಂಬಬೇಕಂದ್ರೆ, ದೇ ಡೋಂಟ್ ಬಿಲೀವ್ ಇಟ್ ಬಟ್ ದೇ ಅಕ್ಸೆಪ್ಟ್ ಇಟ್. ಅದೇ ನಂಬಲ್ಲ ಅವರು, ಅದೇ ಬೇರೆ ದಾರಿ ಇರಲ್ಲ ಅವರಿಗೆ, ಅಕ್ಸೆಪ್ಟ್ ಮಾಡಲೇಬೇಕು. ಯಾಕಂದರೆ ಅಲ್ಲಿ ನೋಡಿರೋದು ಬಂದ್ಬಿಟ್ಟು ಅಂಥ ವಿಷಯಗಳಾಗಿರುತ್ತೆ. ಸೊ ಅವ್ರು ಬಂದ್ಬಿಟ್ಟು ಇವಾಗ ಏನೋ ಒಂದು ಕೈಯಲ್ಲಿ ಇಡ್ತೀರಿ, ಅಲ್ಲಿ ಇದೆ ಅಂತ ಗೊತ್ತು ಅವರಿಗೆ, ಹಿಂಗೆ ಅಂದ ತಕ್ಷಣ ಅಮ್ಮಾಯಿ ಆಗ್ಬಿಟ್ಟಿದೆ. ಯಾಕೆ ಅಲ್ಲಿ ನೋಡಿರೋದು ಬಂದ್ಬಿಟ್ಟು ಆ ಥರ ತಾನೇ ಇದೆ, ನಂಬಲೇಬೇಕು, ಆ ಥರ ಇದೆ ಅದು. ಅದಕ್ಕೆ ಅವ್ರು ನಂಬಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಬ್ರೈನ್ ನಂಬಿಲ್ಲ ಅಂದ್ರೆ ಹಾರ್ಟ್ ನಂಬುತ್ತೆ. ಬ್ರೈನಿಗೂ ಹಾರ್ಟ್ಗೂ ಬೇರೆ ಬೇರೆ ಫೀಲಿಂಗ್ಸ್ ಇದೆ, ಎಮೋಷನ್ಸ್ ಇದೆ. ಬ್ರೈನಿಗಿರೋ ಎಮೋಷನ್ ಏನಂತಂದರೆ ಅದು ಲಾಜಿಕಲ್ ಆಗಿ ಥಿಂಕ್ ಮಾಡುತ್ತೆ, ಬಟ್ ಹಾರ್ಟ್ ಬಂದು ಎಮೋಷನಲ್ ಆಗಿ ಥಿಂಕ್ ಮಾಡುತ್ತೆ. ಆ ಎಮೋಷನ್ ಗೆಲ್ಲೋದು ತುಂಬ ಸುಲಭ. ಸೊ ಅದ್ರ ಮೂಲಕ ನಾವು ವಿ ಪ್ಲೇ ವಿತ್ ದಟ್, ಅದೇ ವಿಷಯ. ಸರ್, ಮ್ಯಾಜಿಕ್ ಈಗ ನೀವು ಮ್ಯಾಜಿಕ್ ಮಾಡ್ತಾ ಇರ್ತೀರಾ, ಜನ ಅದನ್ನ ನೋಡಿ ನಾವು ಒಂದಷ್ಟು ಕ್ಯೂರಿಯಾಸಿಟಿ ಬಂದ್ಬಿಡುತ್ತೆ ಸಡನ್ಲಿ. ನೀವು ಅವಾಗ ಆ ಒಂದು ಜನರ ಒಂದು ಮೈಂಡ್ ಸೆಟ್ ಮೇಲೆ ನೀವೇನಾದರೂ ಹೆಂಗೆ ನೀವು ಅವ್ರ ಮೈಂಡ್ ಸೆಟ್ನ ಚೇಂಜ್ ಮಾಡ್ತೀರಾ?
ಅದು ಹೇಗೆ ಅಂತ? ಖಂಡಿತ ಅವರ ಅವರ ಮೈಂಡ್ ಜೊತೆ ತುಂಬ ನಾವು ಆಟ ಆಡೋದು. ಇವಾಗ ಏನೋ ಒಂದು ಪ್ರಶ್ನೆ ಕೇಳ್ತೀನಿ ಅಂತ ತಿಳ್ಕೊಳ್ಳಿ, ಆ ಪ್ರಶ್ನೆ ಹಿಂದೆ ನಮಗೆ ತುಂಬ ರೀಸನ್ಸ್ ಇರುತ್ತೆ. ಯಾಕೆ ಪ್ರಶ್ನೆ ಕೇಳ್ತೀರಿ? ಇವಾಗ ನಿಮ್ಮ ಹೆಸರು ಅಂತ ಕೇಳಿದ್ರು ಕೂಡ ಅದಕ್ಕೊಂದು ರೀಸನ್ ಇರುತ್ತೆ. ಸುಮ್ಮನೆ ನಾವೇನೋ ಕೇಳೋದಿಲ್ಲ. ಅದೊಂದು ಮಿಸ್‌ಡೈರೆಕ್ಷನ್ ಇರ್ಬೋದು, ಏನೋ ಒಂದು ಇರ್ಬೋದು. ಸೊ ನಾವು ಅದರಲ್ಲೇ ಆಟ ಆಡೋದು. ಇವಾಗ ನಿಮ್ಮ ಹತ್ರ ಒಂದು ಕ್ವಶ್ಚನ್ ಕೇಳ್ತೀನಿ, ನಿಮ್ಮ ಹೆಸರು ಏನು ಅಂತ ಕೇಳ್ತೀನಿ ಅಂತ ಇಟ್ಕೊಳ್ಳಿ. ನೀವು ಹೇಳಕ್ಕೆ ನೀವು ಯೋಚನೆ ಮಾಡ್ತೀರಾ. ನಮ್ಮ ಬ್ರೈನಿಗೆ ಒಂದು ಕೆಪಾಸಿಟಿ ಇದೆ. 1 ಸೆಕೆಂಡಿಗೆ ಒಂದೇ ವಿಷಯ ಯೋಚನೆ ಮಾಡೋಕ್ಕಾಗೋದು, ಇನ್ನೊಂದು ವಿಷಯ ಯೋಚನೆ ಮಾಡೋಕ್ಕಾಗಲ್ಲ. ನೀವು ನನ್ನ ಹೆಸರು ಏನು ಅನ್ನೋದು ಯೋಚನೆ ಮಾಡೋ ಟೈಮಲ್ಲಿ ನಾನೇನೋ ಒಂದು ಮಾಡ್ತಾ ಇರ್ತೀನಿ. ಅರ್ಥ ಆಯ್ತಾ? ಅದು ತುಂಬ ಅಂದ್ರೆ ಆ ಗ್ಯಾಪ್ ಅಲ್ಲಿ. ಇವಾಗ ನನ್ನ ಹೆಸರು ಏನು, ನಾನು ಯಾವ ಊರಿಂದ ಬಂದಿದ್ದೀರಾ ಅಂತ ಕೇಳ್ತೀನಿ. ನೀವು ಯಾವ ಊರು ಅಂತ ಥಿಂಕ್ ಮಾಡೋಕ್ಕೆ ನಿಮ್ಗೆ ಒಂದು ಪರ್ಟಿಕ್ಯುಲರ್ 1 ಸೆಕೆಂಡ್ 2 ಸೆಕೆಂಡ್ ಆಗುತ್ತಲ್ವಾ? ಅಷ್ಟರಲ್ಲಿ ನಾನು ನನ್ನ ಮ್ಯಾಜಿಕ್ ನಾನು ಮುಗಿಸಿಬಿಟ್ಟಿರ್ತೀನಿ. ಆ ಟೆಕ್ನಿಕ್ ಏನಿದೆಯೋ ಆ ಟೆಕ್ನಿಕ್ನ ಮುಗಿಸಿರ್ತೀನಿ. ಅದಕ್ಕೆ ನಾವು ಆ ಥರ ಪ್ರಶ್ನೆಗಳೆಲ್ಲ ಕೇಳೋದು, ಮಿಸ್‌ಡೈರೆಕ್ಟ್ ಮಾಡೋದು, ಅದೆಲ್ಲ ಮಾಡೋದು ನಾವು. ನಿಮಗೆ ಈ ಮ್ಯಾಜಿಕ್ ಮೇಲೆ ಇಂಟ್ರೆಸ್ಟ್ ಯಾವಾಗ ಬಂತು? ಮತ್ತೆ ಯಾಕೆ ಬಂತು ಸರ್ ಈ ಮ್ಯಾಜಿಕ್ ಮೇಲೆ ನಿಮ್ಗೆ? ತುಂಬ ಚಿಕ್ಕ ವಯಸ್ಸಿಂದ ನನ್ನ ಮ್ಯಾಜಿಕ್ ತುಂಬ ಇಷ್ಟ. ಅದು ಯಾಕೆ ಇಷ್ಟ ಆಯ್ತು ಅಂದ್ರೆ ನನಗೆ ಇವತ್ತಿಗೂ ಗೊತ್ತಿಲ್ಲ. ತುಂಬ ಸಣ್ಣ ಹುಡುಗ ಇರುವಾಗಲೇ ನಾನು ಬಂದ್ಬಿಟ್ಟು ಯಾವುದಾದ್ರು ಇದು ಒಂದು ಫಂಕ್ಷನ್ಸ್ಗೆಲ್ಲ ಹೋಗುವಾಗ ಅಲ್ಲಿ ಸಣ್ಣ ಮ್ಯಾಜಿಕ್ ಏನಾದ್ರು ನೋಡ್ಬಿಟ್ರೆ ಐ ಗೆಟ್ ಅಡ್ಮೈರ್ಡ್ ವಿತ್ ದಟ್. ನನಗೆ ತುಂಬ ಇಷ್ಟ ಆಗ್ತಿತ್ತು. ಆಫ್ಟರ್ ಸರ್ಟನ್ ಟೈಮ್ ನನಗೆ ಬಂದ್ಬಿಟ್ಟು ಮ್ಯಾಜಿಕ್ಕಿಂದ ನಾವು ಚೆನ್ನಾಗಿದೆ ಮ್ಯಾಜಿಕ್ಕು, ಸ್ಕೂಲೆಲ್ಲ ಮ್ಯಾಜಿಕ್ ತೋರಿಸುವಾಗ ಫ್ರೆಂಡ್ಸ್ ಆಗ್ತಿದ್ದಾರೆ ಅಂತ ಗೊತ್ತಾದಾಗ ನಾನು ಜಾಸ್ತಿ ಕಲಿಯೋಕ್ಕೆ ಟ್ರೈ ಮಾಡಿದೆ. ಪುಸ್ತಕಗಳೆಲ್ಲ ಸಿಕ್ತು ಅದರನ್ನ ಇಟ್ಕೊಂಡು ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಮ್ಯಾಜಿಷಿಯನ್ಸ್ ಎಲ್ಲ ಸಿಕ್ಕಿದ್ರು. ಅದಕ್ಕೆ ಹಂಗೆ ಮೂವ್ ಆಗ್ತಾ ನಿಮ್ಮ ಸರೌಂಡಿಂಗ್ ಮ್ಯಾಜಿಷಿಯನ್ಸ್ ಎಲ್ಲ ಇದ್ರಾ? ಅವಾಗ ಏನಿರಲಿಲ್ಲ. ಓಕೆ. ಆವಾಗ ನಾನು ಒಬ್ಬನೇ ಇದ್ದಿದ್ದು. ನನಗೆ ಗೊತ್ತಿರೋದು ಒಂದೇ ಮ್ಯಾಜಿಷಿಯನ್, ನಾನು ಒಬ್ಬನೇ ಆ ಟೈಮಲ್ಲಿ. ಆಮೇಲೆ ರಿಸರ್ಚ್ ಮಾಡಿ ಹಂಗೆ ಕಂಡಿಡ್ದು ಅದೇ ಒಂದು 10-15 ವರ್ಷ ಹಂಗೆ ಹುಡುಕ್ತಾ ಇದ್ದೆ. ಸರ್ ನಿಮಗೆ ಮ್ಯಾಜಿಕಲ್ಲಿ ಗುರುಗಳು ಅನ್ನೋರು ಏನಾದ್ರು ಇದ್ದಾರಾ? ಅಥವಾ ನಿಮಗೆ ನೀವೇ ಇಂಪ್ರೂವ್ ಆಗಿ? ತುಂಬ ಜನ ಇದ್ದಾರೆ ಗುರುಗಳು. ಓಕೆ. ಇವಾಗ ಹೆಂಗೆ ಹೇಳೋದು ಗುರು ಅಂತಂದ್ರೆ, ಇವಾಗ ನಮ್ಮ ತಂದೆ ಕೂಡ ತುಂಬ ಹೇಳ್ಕೊಟ್ಟಿದ್ದಾರೆ ನನಗೆ. ಹೆಂಗ್ ಅವರು ನಿಂತ್ಕೊಳ್ಳೋದು. ಕೂಡ ಮ್ಯಾಜಿಷಿಯನಾ? ಅವ್ರ ಮ್ಯಾಜಿಷಿಯನ್ ಅಲ್ಲ. ಓಕೆ. ಇವಾಗ ಹೆಂಗ್ ನಿಂತ್ಕೊಳ್ಳೋದು ವೇದಿಕೆ ಮೇಲೆ. ನಾನು ಹಿಂಗೆ ನಿಂತ್ಕೊಂಡು ನಾನೇನೋ ಮಾಡ್ತಿದ್ದೆ. ಹಿಂಗೆ ನಿಂತ್ಕೋಬೇಡ, ಹಿಂಗೆ ನಿಂತ್ಕೋ, ಹಿಂಗೆ ಮಾತಾಡು, ಈ ಥರ ಮಾತಾಡು ಅಂತೆಲ್ಲ ಅವ್ರು ತುಂಬ ಹೇಳ್ಕೊಟ್ಟಿದ್ದಾರೆ. ಅದೇ ಥರ ತುಂಬ ಪುಸ್ತಕದ ಮೂಲಕ ತುಂಬ ಗುರುಗಳಿದ್ದಾರೆ ನನಗೆ ಮ್ಯಾಜಿಕಲ್ಲಿ. ಅದೇ ಥರ ಉದಯ್ ಜಾದೂಗರ್ ಹತ್ರ ಸ್ವಲ್ಪ ಹೋಗ್ಬಿಟ್ಟು ಅವ್ರ ಹತ್ರ ಸ್ವಲ್ಪ ಕಲ್ತಿದ್ದೀನಿ. ನನ್ನ ಫ್ರೆಂಡ್ಸ್ಗಳು ಕೆಲವೊಬ್ಬರಿದ್ದಾರೆ, ನನ್ನ ಈಕ್ವಲ್ ಫ್ರೆಂಡ್ಸು. ಅವ್ರು ಹೇಳ್ಕೊಟ್ಟಿದ್ದಾರೆ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಕಾರ್ತಿಕ್ ಅಂತ, ಅವ್ನು ನನಗೆ ತುಂಬ ಹೇಳ್ಕೊಟ್ಟಿದ್ದಾನೆ ಸಣ್ಣ ಹುಡುಗ ಇರುವಾಗ. ಈ ಥರ ತುಂಬ ಗುರುಗಳಿದ್ದಾರೆ, ಒಬ್ಬರು ಅಂತ ಹೇಳೋಕ್ಕಾಗಲ್ಲ. ಆದರೆ ಒಬ್ಬ ಗುರು ಅಂತ ಪರ್ಟಿಕ್ಯುಲರ್ ಆಗಿ ಒಬ್ರು ನನಗೇನು ಹೇಳ್ಕೊಟ್ಟಿಲ್ಲ ನನಗೆ. ಸರ್ ಈಗ ನೀವು ಚಿಕ್ಕ ವಯಸ್ಸಲ್ಲಿ ಈಗ ಮ್ಯಾಜಿಕ್ ಅಂದರೆ ನಿಮ್ಗೆ ತುಂಬ ಇಂಟ್ರೆಸ್ಟ್ ಅಂತ ನೀವು ಹೇಳಿದ್ರಿ. ಅವಾಗಿಂದ ನನಗೆ ತುಂಬ ಇಂಟ್ರೆಸ್ಟ್, ಅದಕ್ಕೆ ನಾನು ಹಂಗೆ ಕಲಿತೆ ಅಂತ ನೀವು ಹೇಳಿದ್ರಿ. ಸೊ ನೀವು ಕಲಿಬೇಕಾದ್ರೆ ನಿಮಗೆ ಈ ಮ್ಯಾಜಿಕ್ ಅನ್ನೋ ಒಂದು ಈ ಫೀಲ್ಡ್ಗೆ ನಿಮಗೆ ಸಪೋರ್ಟ್ ಮಾಡಿದ್ರಾ ಅಥವಾ ಸಪೋರ್ಟ್ ಮಾಡಲಿಲ್ವಾ? ಅದಕ್ಕೆ ಅಪೋಸಿಟ್ ಆಗಿ ಫ್ಯಾಮಿಲಿ ನಿಂತ್ಕೊಂತ ಯಾವ ಥರ ಇತ್ತು ನಿಮಗೆ? ನಮ್ಮ ತಂದೆ ತಾಯಿ ನನ್ನ ಅಟ್ಮಾಸ್ಫಿಯರ್ ಹೆಂಗಿತ್ತಂತಂದರೆ, ನೀನು ಮ್ಯಾಜಿಕ್ ಮಾಡು, ಹಾಬಿಯಾಗಿ ಇಟ್ಕೊ, ಅರೆ ಬೇರೆ ಒಂದು ಕೆಲಸ ತಗೋ, ಬೇರೆ ಏನು ಬೇಕಾದ್ರೂ ಮಾಡು, ಮ್ಯಾಜಿಕ್ನ ಹಾಬಿಯಾಗಿ ಇಟ್ಕೊ ಅಂತ ಅಂದರು. ನನಗೆ ಆದರೆ ಮ್ಯಾಜಿಕ್ನ ಪ್ರೊಫೆಷನಾಗಿ ತೊಗೊಳ್ಬೇಕು ತುಂಬ ಆಸೆ ಇತ್ತು. ಸೊ ಸ್ವಲ್ಪ ಫೈಟ್ ಇತ್ತು, ಸ್ಟ್ರಗಲ್ ಇತ್ತು. ಅದಾದಮೇಲೆ ನಾನು ಒಂದು ಮ್ಯಾಜಿಕ್ ಹೊರಡೆ ಬಂದು ಅದರಲ್ಲಿ ನಾನು ಬಂದ್ಬಿಟ್ಟು ಸ್ವಲ್ಪ ಊರೆಲ್ಲ ಸುತ್ತೋದು, ಸ್ವಲ್ಪ ದುಡಿಯೋದೆಲ್ಲ ನೋಡ್ಬಿಟ್ಟು ಅವರು ಅಕ್ಸೆಪ್ಟ್ ಮಾಡ್ಕೊಂಡ್ರು ಅವರು. ಬಟ್ ಬಿಗಿನಿಂಗಲ್ಲಿ ಖಂಡಿತ ತುಂಬಾ ಅಪೋಸಿತ್ತು. ಮನೆಯಲ್ಲಿ ಕೂಡ ಮ್ಯಾಜಿಕ್ ಎಲ್ಲ ಬೇಡ ಅನ್ನೋ ತುಂಬ ಥರ? ಬೇಡ ಅಂತ ಹೇಳಿದ್ರು. ದೇ ಅಪೋಸ್ಡ್ ಇಟ್ ಅ ಲಾಟ್. ಅವ್ರ ಮನೆಯಲ್ಲಿ ಅವ್ರು ಮಾತ್ರ ಅಲ್ಲ, ಫ್ಯಾಮಿಲಿ ಕಡೆನೂ ಕೂಡ ಅಷ್ಟೇ. ಎಲ್ಲೋದ್ರು ಯಾಕೋ ಮ್ಯಾಜಿಕ್ ಮಾಡ್ತೀಯ, ಮ್ಯಾಜಿಕಲ್ಲಿ ಹೆಂಗೋ ಗೆಲ್ತೀಯ. ನನ್ನ ಫ್ರೆಂಡ್ಸ್ ಎಲ್ಲ ನೀನು ಏನು ಮಾಡಿದ್ರೆ ಗೆಲ್ತೀಯ, ಅದ್ರ ಮ್ಯಾಜಿಕಲ್ಲಿ ಗೆಲ್ಲೋದು ತುಂಬ ಸಾಧ್ಯತೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ನಡೆದಿದೆ. ಬಟ್ ನನಗೇನೋ ಮ್ಯಾಜಿಕಲ್ಲಿ ನಡೀಬೋದು ಅಂತ ನನಗೇನೋ ಒಂದು ಟೈಮಲ್ಲಿ ಅನಿಸ್ತು. ಸೊ ಇದರಲ್ಲಿ ತುಂಬ ಇಳಿದ್ಬಿಟ್ಟೆ. ಸರ್ ಮ್ಯಾಜಿಕ್ಕಿಂದ ಸುಮಾರು ಎಷ್ಟು ನೀವು ಯಾವ್ಯಾವ ದೇಶಗಳಲ್ಲಿ ಮಾಡಿದ್ದೀರಾ? ಆ್ಯಂಡ್ ಫಸ್ಟ್ ಮ್ಯಾಜಿಕ್ ಮಾಡಿದ್ದು ಒಂದು ಇರುತ್ತಲ್ಲ, ಒಂದು ಮೆಮೊರಿ ಇರುತ್ತಲ್ಲ, ಇಲ್ಲಿ ನಾನು ಫಸ್ಟ್ ಮಾಡಿದ್ದು, ಅದ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಹೇಳ್ಬೋದಾ? ನೀವು ಫಸ್ಟ್ ಮ್ಯಾಜಿಕ್ ಮಾಡಿದ್ದ ಫೀಲ್? ಫಸ್ಟ್ ನನ್ನ ಲೈಫಲ್ಲಿ ಮ್ಯಾಜಿಕ್ ಹಾ, ಮಾಡಿದ್ದು ಫಸ್ಟ್ ಹಾ, ನನ್ನ ಲೈಫಲ್ಲಿ ಮ್ಯಾಜಿಕ್ ಹೌದು, ಮಾಡಿದ್ದ ಫಸ್ಟ್ ನನ್ನ ಲೈಫಲ್ಲಿ ಮ್ಯಾಜಿಕ್ ಮಾಡಿದ್ದು ಬಂದ್ಬಿಟ್ಟು ಒಂದು 4ನೇ ಕ್ಲಾಸ್ 5ನೇ ಕ್ಲಾಸ್ ಇರುವಾಗ ಒಂದು ಸಣ್ಣ ಮ್ಯಾಜಿಕ್ ಮಾಡಿದೆ ಅಷ್ಟೇ. ಹಾ. ಅದೇನು ಮಾಡಿದೆ ಅಂದರೆ, ನಮ್ಮಮ್ಮ ನನಗೇನೋ ಹೇಳ್ಕೊಟ್ರು. ಹಾ. ಅದೇನೋ ಚಿಕ್ಕ ಚಿಕ್ಕ ಬಟಾಣಿಗಳು ಬರುತ್ತೆ, ಓಕೆ. ಅದನ್ನ ಕಚ್ಚಿಬಿಟ್ಟು ಇಡ್ತಾರೆ. 6 ಬಟಾಣಿ ಇಡ್ತಾರೆ, ಓಕೆ. ಇಟ್ಬಿಟ್ಟು ಬಾಯಿ ತೆಗೆದ್ರೆ 3 ಬಂದಿರುತ್ತೆ. ಹಾ. ಅದು ಹೆಂಗೆ ಅಂತ ನನಗೆ ಅರ್ಥನೇ ಆಗಲಿಲ್ಲ. ಅಂದರೆ 6 ಪೀಸ್ ಕಟ್ ಮಾಡಿ ಇಡ್ತಾರೆ, ಹಾ. ಇಲ್ಲಿ ಕೆಳಗಡೆ 6 ಪೀಸ್ ಇರುತ್ತೆ, ಇಲ್ಲಿ ಬಾಯಲ್ಲಿ 6 ಹಾಫ್ ಪೀಸ್ ಇರಬೇಕು, ಆದರೆ 3 ಫುಲ್ ಪೀಸ್ ಇರುತ್ತೆ. ಅದು ನನಗೆ ಹೇಳ್ಕೊಟ್ರು. ಅದು ನನಗೆ ತುಂಬ ಇಂಟ್ರೆಸ್ಟ್, ಕ್ಯೂರಿಯಾಸಿಟಿ ಇತ್ತು. ಚೆನ್ನಾಗಿದೆ ಅಲ್ವಾ ಅಂತ ಸ್ಕೂಲೆಲ್ಲ ಹೋಗಿ ತೋರಿಸ್ತಾ ಇದೆ. ಆಮೇಲೆ ನಮ್ಮ ಮಾವ ಒಂದು ಮ್ಯಾಜಿಕ್ ಹೇಳ್ಕೊಟ್ರು, ಚೆನ್ನಾಗಿದೆ, ಅದನ್ನು ತೋರಿಸ್ತಾ ಇದೆ. ನನ್ನ ಫ್ರೆಂಡ್ ಒಂದು ಹೇಳ್ಕೊಟ್ಟ, ಹಂಗೆ ಸ್ವಲ್ಪನೇ ಹಂಗೆ. ಫಸ್ಟ್ ಮ್ಯಾಜಿಕ್ ಅದೇ. ಫಸ್ಟ್ ಫಸ್ಟ್ ಸ್ಟೇಜ್ ಮ್ಯಾಜಿಕ್ ಯಾವುದು ಸರ್ ಹಾಗಾದ್ರೆ? ಫಸ್ಟ್ ಸ್ಟೇಜ್ ಮ್ಯಾಜಿಕ್ 8th ಸ್ಟ್ಯಾಂಡರ್ಡ್ ಓದುವಾಗ ಓಹ್, ನಾನು 8th ಸ್ಕೂಲಲ್ಲಿ standard ಗೆ? ಮಾಡಿದ್ದು. ಸ್ಕೂಲಲ್ಲಿ ನನ್ನ ಫ್ರೆಂಡ್ ಜೊತೆ ಸೇರ್ಕೊಂಡು ತುಂಬ ಸಣ್ಣ ಟ್ರಿಕ್ಸ್ಗಳು. ಅಂದರೆ ಅವಾಗ ಒಂದು ಬುಕ್ ಇತ್ತು,
ಆ ಬುಕ್ ಹೆಸರು ಮ್ಯಾಜಿಕ್ ಫಾರ್ ಯು ಅಂತ ಒಂದು ಬುಕ್ ಇತ್ತು. ಆ ಬುಕ್ ಬಂದ್ಬಿಟ್ಟು ಹೆಂಗೋ ಈಸ್ಕೊಂಡು ಅದರಲ್ಲಿ ನೋಡಿದಾಗ ಕೆಲವೊಂದು ಟ್ರಿಕ್ಸ್ಗಳಿತ್ತು, ತುಂಬ ತುಂಬ ಚಿಕ್ಕ ಟ್ರಿಕ್ಸು. ಅದನ್ನೆಲ್ಲ ಹಂಗೆ ಮಾಡ್ಕೊಂಡು ನಾನೇ ಮನೇಲಿ ಮಾಡಿ ಸ್ಟೇಜಿಗೆ ತೊಗೊಂಡೋಗಿ ಹಂಗೆ ಪರ್ಫಾರ್ಮ್ ಮಾಡಿತ್ತು. ಅದೇ ನನ್ನ ಫಸ್ಟ್ ಶೋ 8th ಸ್ಟ್ಯಾಂಡರ್ಡ್ ಓದುವಾಗ ನಾನು ಮಾಡಿದ್ದು. ಮ್ಯಾಜಿಕ್ ಕಲಿಯೋದಕ್ಕೆ ಏನಾದರೂ ಸ್ಟಡಿ ಮಾಡೋದಕ್ಕೆ ಬುಕ್ಸ್ ಅಥವಾ ಅದೇ ಒಂದು ಏನಾದರೂ ಒಂದು ಕ್ಲಾಸ್ ಥರನೋ ಅಥವಾ ಒಂದು ಅದೇ ಎಜುಕೇಶನ್ ಥರನೇ ಒಂದು ಸಿಸ್ಟಮ್ ಥರ ಮ್ಯಾಜಿಕ್ಗೆ ಏನಾದರೂ ಒಂದು ಕ್ಲಾಸ್ ಇದೆಯಾ ಸರ್? ಇಲ್ಲಿ ನಮ್ಮ ದೇಶದಲ್ಲಿ ಇಲ್ಲ, ಬೇರೆ ದೇಶದಲ್ಲಿದೆ. ಇಂಗ್ಲೆಂಡಲ್ಲಿದೆ. ಇಂಗ್ಲೆಂಡಲ್ಲಿದೆ. ನಮ್ಮ ದೇಶದಲ್ಲಿ ಅದಕ್ಕಂತ ಒಂದು ಕ್ಲಾಸ್ ಅಂತ ಒಂದಿಲ್ಲ. ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಮ್ಯಾಜಿಕ್ ಕ್ಲಾಸ್ ಹಾಗಾದ್ರೆ. ಇದೆ, ಮ್ಯಾಜಿಕ್ ಕ್ಲಾಸಸ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಇಲ್ಲ. ಓಕೆ. ಆದರೆ ತುಂಬಾ ಜನ ಪ್ರೈವೇಟ್ ಆಗಿ ಹೇಳ್ಕೊಡ್ತಾ ಇದ್ದಾರೆ. ತುಂಬಾ ಕಡೆ ಹೇಳ್ಕೊಡ್ತಾರೆ. ತಮಿಳ್ನಾಡಲ್ಲಿ ಹೇಳ್ಕೊಡ್ತಾರೆ, ಕರ್ನಾಟಕದಲ್ಲಿ ಹೇಳ್ಕೊಟ್ಟಿದ್ದಾರೆ. ಇವಾಗ ಸದ್ಯಕ್ಕೆ ಇದೇನೋ ನನಗೆ ಕರ್ನಾಟಕದಲ್ಲಿ ಗೊತ್ತಿಲ್ಲ. ಕುದುರಳ್ಳಿ ಗಣೇಶ್ ಅಂತ ಒಬ್ಬರಿದ್ದಾರೆ, ಅವ್ರು ಹೇಳ್ಕೊಡ್ತಾ ಇದ್ದಾರೆ. ನಾನು ಸ್ವಲ್ಪ ಜನರಿಗೆ ಹೇಳ್ಕೊಟ್ಟಿದ್ದೀನಿ. ಈ ಥರ ಸುಮ್ಮನೆ ಪರ್ಸನಲ್ ಆಗಿ ಹೇಳ್ಕೊಡ್ತಾರೆ. ಕೋರ್ಸ್ ಅಂತ ಒಂದು ಎಲ್ಲೂ ನಾನು ಇಂಡಿಯಾದಲ್ಲಿ ಗೌರ್ಮೆಂಟ್ ರೆಕಗ್ನೈಸ್ಡ್ ಕೋರ್ಸ್ ಯಾವುದು ನಾನು ನೋಡಿಲ್ಲ. ಆದರೆ ಇಂಗ್ಲೆಂಡಲ್ಲಿ ಮಾತ್ರ ಇದೆ, ಅದು ಮಾತ್ರ ನೋಡಿದ್ದೀನಿ ನಾನು ಅಷ್ಟೇ. ನನಗೆ ಮ್ಯಾಜಿಕ್ ಪ್ರೊಫೆಷ್ನಲ್ ಆಗಿ 20 years ಎಕ್ಸ್ಪೀರಿಯನ್ಸ್ ಇದೆ. 20 years ಮ್ಯಾಜಿಕ್ ಮಾಡ್ತಾ ಇದ್ದೀನಿ. ಒಂದು 2016 ನಾನು ಬಂದ್ಬಿಟ್ಟು ಅಮೇರಿಕಾಗೆ ಹೋಗೋಕ್ಕೆ ಒಂದು ಚಾನ್ಸ್ ಸಿಕ್ತು. 2016 ನಾನು US ಹೋಗ್ಬಿಟ್ಟು ಅಲ್ಲಿ ಕ್ರೂಸ್ ಶಿಪ್ ಇದೆ ಅಲ್ವಾ, ದೊಡ್ಡ ದೊಡ್ಡ ಶಿಪ್ಗಳು ಇರುತ್ತೆ, ಅದ್ರಲ್ಲಿ ತುಂಬ ಜನ ಹೊರಗಡೆ ಬರ್ತಾರೆ. ಅವ್ರಿಗೆಲ್ಲ ನಾವು ಮ್ಯಾಜಿಕ್ ತೋರಿಸ್ಬೇಕು. ಅಲ್ಲೊಂದು 6,000 ಜನ ಬರ್ತಾರೆ, 4,000 to 6,000 ಜನ ಬರ್ತಾರೆ. ಒಂದು ವಾರ ಪೂರ್ತಿ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾರೆ. ಅವ್ರುಗಳಿಗೆ ಮ್ಯಾಜಿಕ್ ತೋರಿಸ್ಬೇಕು. ಆ ಕೆಲಸ ನಂಗೆ ಸಿಕ್ತು ಕಾರ್ನಿವಲ್ ಕ್ರೂಸ್ ಲಿನ್ಸ್ ಅನ್ನೋ ಒಂದು ಕಂಪನಿಯಲ್ಲಿ. ಅಲ್ಲಿ ನಾವೊಂದು 2 years ಮುಂಚೆವರೆಗೂ ಅಲ್ಲೇ ಇದ್ದಿದ್ದು ನಾನು. 2 years ಮುಂಚೆ ಇಂಡಿಯಾಗೆ ಬಂದೆ. ಅದೇ 2 years ಅಮೆರಿಕಾದಲ್ಲೇ ಫುಲ್ 7 years ಇದ್ದೆ ಅಲ್ಲಿ. 7-8 years ಇದ್ದೆ ನಾನು ಅಲ್ಲಿ. ಅಲ್ಲೆಲ್ಲ ಹೆಂಗೆ ಸರ್ ಮ್ಯಾಜಿಕ್ಗೆ ಇಂಟ್ರೆಸ್ಟ್ ಎಲ್ಲ ಹೆಂಗೆ ತೋರಿಸ್ತಾರೆ? ತುಂಬ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ, ರೆಸ್ಪೆಕ್ಟ್ ತುಂಬ ಜಾಸ್ತಿ ಇದೆ ಅಲ್ಲಿ. ನಮಗೆ ಇಲ್ಲಿ ಬಂದ್ಬಿಟ್ಟು ನಮ್ಗಿನ್ನ ಅದು ಓಪನ್ ಆಗಿಲ್ಲ. ಅದು ಅವರ ತಪ್ಪು, ಯಾರದು ತಪ್ಪು ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ನಮ್ಮ ಅಟ್ಮಾಸ್ಫಿಯರಲ್ಲಿ ಅದರಿಂದ ದುಡ್ಡು ಮಾಡೋಕ್ಕಾಗುತ್ತಾ ಅನ್ನೋ ಐಡಿಯಾಲಜಿಯಲ್ಲಿ ಮಾಡ್ತಾರೆ. ಸೊ ಅದು ನೋಡುವಾಗ ಅವ್ರು ಹೇಳೋದು ಕರೆಕ್ಟೇ. ಬಟ್ ಅಲ್ಲಿ ತುಂಬಾ ಜಾಸ್ತಿ ರೆಸ್ಪಾನ್ಸ್ ಜಾಸ್ತಿ ಇದೆ. ಅಲ್ಲಿ ಡಾಕ್ಟರ್ಗಿಂತ ಇಂಜಿನಿಯರ್ಗಿಂತ ಮ್ಯೂಜಿಷಿಯನ್ಸ್, ಆರ್ಟಿಸ್ಟ್, ಡ್ಯಾನ್ಸರ್ಸ್, ಸಿಂಗರ್ಸ್ಗೆಲ್ಲ ತುಂಬ ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ US ಅಲ್ಲಿ. ಡಾಕ್ಟರು ಇಂಜಿನಿಯರ್ಗಳಿಗಿಂತ ಜಾಸ್ತಿ ಮ್ಯಾಜಿಷಿಯನ್ಸ್ಗಳಿಗೆ ರೆಸ್ಪೆಕ್ಟ್ ಜಾಸ್ತಿ. ಯಾಕಂದ್ರೆ ಅಲ್ಲಿ ಆರ್ಟಿಸ್ಟ್ ಅನ್ನು ತುಂಬಾ ಜಾಸ್ತಿ ವ್ಯಾಲ್ಯೂ ಕೊಡ್ತಾರೆ. ಇದು ಬಂದ್ಬಿಟ್ಟು ಒಬ್ಬ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ತುಂಬಾ ಏನಿದೆ ಅದರಲ್ಲಿ. ಅಫ್ಕೋರ್ಸ್ ದೊಡ್ಡ ವಿಷಯನೇ ಇಲ್ಲ ಅಂತ ಹೇಳಲ್ಲ, ಆದರೆ ಅದಕ್ಕೆಲ್ಲ ಎಲ್ಲ ಒಂದಿದೆ, ಒಂದು ದಾರಿ ಇದೆ. ಹೋಗು, ಸ್ಕೂಲ್ಗೆ ಹೋಗು, ಬುಕ್ ಓದು. ಯಾರೋ ಒಬ್ಬ ಡಾಕ್ಟರ್ ಆಗಿದ್ದಾನೆ, ಅವನ ಹತ್ರ ಹೋಗಿ ಕಲ್ತ್ಕೋ. ಇವಾಗ ಹಾರ್ಟ್ ಸರ್ಜರಿ ಮಾಡಬೇಕಾ, ಹಾರ್ಟ್ನ ಹೆಂಗೆ ಕುಯ್ಯೋದು ಕರೆಕ್ಟಾಗಿ ಬುಕ್ಕಲ್ಲಿ ಬರೆದಿರುತ್ತೆ, ಹಂಗೆ ಮಾಡು, ಎಲ್ಲ ಬಂದ್ಬಿಡುತ್ತೆ. ಆದರೆ ಒಬ್ಬ ಮೆಜಿಷಿಯನ್ ಆಗ್ಬೇಕಂದ್ರೆ ಏನು ದಾರಿ ಇಲ್ಲ, ನಾವೇ ಆ ದಾರಿನ ಹುಡ್ಕೊಂಡು ಹೋಗ್ಬೇಕು. ಸೊ ಆ ಥರ ಹುಡ್ಕೊಂಡು ಹೋಗೋರಿಗೆ ತುಂಬಾ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತಾರೆ ಅಲ್ಲಿ. ಇಲ್ಲಿ ನಮ್ಮ ಜನರಿಗೆ ಇನ್ನೂ ಅದು ಅರ್ಥ ಆಗ್ತಿಲ್ಲ. ಅದು ಕಷ್ಟನೇ ಇವಾಗ ಹಿಂಗೆ ಒಬ್ಬ ಡೈರೆಕ್ಟರ್ ಆಗಬೇಕು, ಒಬ್ಬ ಆ್ಯಕ್ಟರ್ ಆಗಬೇಕು, ಅದು ಎಷ್ಟು ಕಷ್ಟ ಇದೆ, ಅದೇ ಥರ ಇದರಲ್ಲೂ ಒಂದು ತುಂಬ ಕಷ್ಟ ಇದೆ. ಅದನ್ನ ಮೀರಿ ಮಾಡ್ಬೋದು, ತುಂಬ ಛಲ ಇದ್ರೆ ಮಾಡ್ಬೋದು. ಸೊ ನಮ್ಮ ಇಂಡಿಯಾಗೆ ಮತ್ತೆ ನೀವು US ಅಲ್ಲೆಲ್ಲ ಮಾಡಿದ್ರಲ್ಲ, ನಮ್ಮ ದೇಶಕ್ಕೆ ಮತ್ತೆ ನಮ್ಮ ಹೊರ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಮ್ಯಾಜಿಕ್ ಜನ ತುಂಬಾ ಅಟ್ರಾಕ್ಟ್ ಆಗೋದು ಎಲ್ಲಿ? ನಮ್ಮ ಇಂಡಿಯಾದಲ್ಲ ಅಥವಾ ಆ ಕಡೆ ತುಂಬಾ ಆಗ್ತಿದಾರ? ನಮ್ಮ ಇಂಡಿಯಾದಲ್ಲಿ ತುಂಬ ಅಟ್ರಾಕ್ಟ್ ಆಗ್ತಾರೆ, ಆದರೆ ಕಂಡಿಡಿಯೋಕ್ಕೆ ತುಂಬ ಪ್ರಯತ್ನ ಪಡ್ತಾರೆ ನಮ್ಮವ್ರಿಗೆ. ಏನಂದ್ರೆ ಕಂಡಿಡಿಬೇಕು ಅಷ್ಟೇ. ಅಲ್ಲಿ ನೀವು ತೋರ್ಸೋ ಮ್ಯಾಜಿಕ್ನ ಇವರೇ ಕಂಡಿಡಿದು ಬಿಡಬೇಕು. ಹೆಂಗೆ ಅಂತ ನೋಡ್ತಾರೆ, ಹೆಂಗೆ 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 ಅಂತ ಹುಡುಕ್ತಾ ಇರ್ತಾರೆ. ಆಗೋದೇ ಇಲ್ಲ, ಕಂಡಿಡಿಯಕ್ಕೆ ಆಗೋದಿಲ್ಲ ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಂಡು ಬರ್ತಾರೆ. ಅಕ್ಸೆಪ್ಟ್ ಮಾಡಿದಾಗ ಫ್ಯಾನ್ ಆಗ್ಬಿಡ್ತಾರೆ. ಆದರೆ ಎಲ್ಲ ಹಿಂಗಿರ್ಬೋದಾ, ಒಂದು ವೇಳೆ ಹಂಗಿರ್ಬೋದಾ. ಇವಾಗ ಆನ್ಲೈನಲ್ಲಿ ನಾನು ವೀಡಿಯೋಸ್ ಎಲ್ಲ ಹಾಕ್ತೀನಲ್ಲ, ಕೆಲವು ಕಮೆಂಟ್ಸ್ ನೋಡಿದ್ರೆ ಎಲ್ಲ ಎ ಅಂತ ಹಾಕಿರ್ತಾರೆ. ಅದೇ ಅವ್ರು ಕಂಡುಹಿಡಿದಿರೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮಾಡಿದ್ದೀನಿ ಅಂತ ಎಲ್ಲರೂ ಹಾಕ್ತಾರೆ. ಓಕೆ, ಅದವ್ರು ಕಂಡುಹಿಡಿದಿರೋದು ಅಷ್ಟೇ. ಡೈರೆಕ್ಟ್ ಆಗಿ ಬಂದ್ರೆ ಅದನ್ನೇ ತೋರಿಸ್ಬೋದು, ಬಟ್ ಅವ್ರಿಗೆ ಅದು ಅರ್ಥ ಆಗಲ್ಲ. ಏನೋ ಒಂದು ಕನ್ಕ್ಲೂಷನ್ ಅವ್ರಿಗೆ ಬಂದ್ಬಿಡ್ತಾರೆ. ಈಗ ಎಲ್ಲದಕ್ಕೂ ಅಂತ ಎಲ್ಲದಕ್ಕೂ ಬರ್ತಾರೆ, ರಿಯಲ್ಗೂ ಹಾಕ್ತಾರೆ. ಅದೊಂದು ಪ್ರಾಬ್ಲಮ್ ಇದೆ. ನಮ್ಮವರು ಅದೇ ಏನೇ ಇದ್ರು ಸರಿ ಅಪ್ರಿಷಿಯೇಟ್ ಮಾಡ್ತಾರೆ, ಕೊನೆಯಲ್ಲಿ ಅಪ್ರಿಷಿಯೇಟ್ ಮಾಡ್ತಾರೆ. ಅವ್ರ ಅಪ್ರಿಷಿಯೇಷನ್ ತುಂಬ ಜಾಸ್ತಿ ಇರುತ್ತೆ ನಮ್ಮವ್ರದ್ದು, ಆದರೆ ಅದು ತುಂಬ ಟೈಮ್ ತಗೊಳುತ್ತೆ. ಬಟ್ ಅಲ್ಲಿರೋರು ಹಂಗಲ್ಲ. ನೋಡಿದ್ರೆ ಹೇ ಚೆನ್ನಾಗಿದೆ, ಇವನೇನೋ ಅಭ್ಯಾಸ ಮಾಡಿದ್ದಾನೆ, ಹುಡುಗ ಏನೋ ಮಾಡಿದ್ದಾನೆ, ಇವ್ನಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು ಅಂತ ನೋಡಿದ ತಕ್ಷಣ ವಾವ್ ಸೂಪರ್ ಗ್ರೇಟ್ ಅಂತ ಅಪ್ರಿಷಿಯೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದು ಚಿಕ್ಕ ಡಿಫ್ರೆನ್ಸ್ ಇದೆ ಅಷ್ಟೇ. ಅದು US ಬಿಟ್ರೆ ಬೇರೆ ಯಾವ ದೇಶಗಳಲ್ಲಿ ಮಾಡಿದ್ದೀರಾ?
ನಾನು ಶಿಪ್ಪಲ್ಲಿ ಕೆಲಸ ಮಾಡಿದ್ರಿಂದ ನಾನು ಟ್ರಾವೆಲಿಂಗ್ ತುಂಬ ಇರುತ್ತೆ. ಮೆಕ್ಸಿಕೋ ಹೋಗ್ತೀನಿ, ಕೆನಡಾ ಹೋಗಿದ್ದೀನಿ, ಇಂಗ್ಲೆಂಡ್ ಹೋಗಿದ್ದೀನಿ. ಈ ಥರ ಹಲವಾರು ದೇಶಗಳು ಓಡಾಡಿದ್ದೀನಿ. ಸೊ ಎಲ್ಲ ಕಡೆ ಹೋದಾಗ ಅಲ್ಲಿರೋ ಜನರಿಗೆಲ್ಲ ಮ್ಯಾಜಿಕ್ ಪರ್ಫಾರ್ಮ್ ಮಾಡ್ತೀನಿ. ಎಲ್ಲ ಕಡೆನೂ ಸೇಮ್ ಒಳ್ಳೆ ರೆಸ್ಪಾನ್ಸ್ ಇದೆ. ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ. ಸರ್, ಈಗ ನನ್ನ ಮುಂದಿನ ಪ್ರಶ್ನೆ ಏನು ಅಂದರೆ, ಈಗ ನೀವು ಫಸ್ಟ್ ಟೈಮ್ ಸ್ಟೇಜಲ್ಲಿ ಮ್ಯಾಜಿಕ್ ಮಾಡಬೇಕಾದ್ರೆ ಫೈಲೂರ್ ಯಾವುದಾದ್ರೂ ಆಗಿದೆಯಾ? ಫೈಲೂರ್ ಆಗಿರುತ್ತೆ, ಇನ್ ಕೇಸ್ ಆಗಿದ್ರೆ ಹೇಳಿ. ಫೈಲೂರ್ ಆದಾಗ ತಕ್ಷಣ ನಿಮ್ಮ ರಿಯಾಕ್ಷನ್ ಏನಾಯಿತು? ಆ್ಯಂಡ್ ಆಡಿಯನ್ಸ್ ಏನಾದರೂ ನೋಡಿ ಅದನ್ನು ನಕ್ಕಿರೋದಾಗಲಿ ಆ ಥರದ್ದು ಏನಾದರೂ ಆಗಿದೆಯಾ? ತುಂಬ ಇದೆ. ಬಿಗಿನಿಂಗಲ್ಲಿ ತುಂಬ ಇದೆ, ಹೇಳ್ಬೋದಾ? ಅಫ್ಕೋರ್ಸ್. ಅದರಲ್ಲಿ ನಾನು ಫಸ್ಟ್ ಶೋ ಸೋಲೋ ಮಾಡಿದ್ದು ಬಂದ್ಬಿಟ್ಟು ನನಗೆ ತುಂಬಾ ಭಯ ಆಯಿತು. ಯಾಕಂದರೆ ನಾನು ಬಂದ್ಬಿಟ್ಟು ಸ್ಟೇಜ್ ಫಿಯರ್ ತುಂಬ ಜಾಸ್ತಿ ಇತ್ತು ನನಗೆ. ಚಿಕ್ಕ ವಯಸ್ಸಲ್ಲಿ ತುಂಬ ಸ್ಟೇಜ್ ಫಿಯರ್ ಇತ್ತು. ನಾನು ಆಲ್ಮೋಸ್ಟ್ ಓಕೆ, ದುಡ್ಡು ಕೊಟ್ಬಿಟ್ರು, ಇವಾಗ ಸ್ಟೇಜ್ ಅವ್ರು ನಿಂತ್ಕೋಬೇಕು, ನೆಕ್ಸ್ಟ್ ಮಿನಿಟು 20 ವರ್ಷ ಆಯಿತು. ಆದರೆ 20 ವರ್ಷ ಮುಂಚೆ ಅವಾಗ ತುಂಬ ಸಣ್ಣ ಇದ್ದೆ. ಅವಾಗ ನಾನು 1 ವಾರ ಮುಂಚೆನೇ ಭಯ ಸ್ಟಾರ್ಟ್ ಆಗ್ಬಿಡ್ತು. ಓಕೆನಾ? ಅಲ್ಲಿ ಹೋಗ್ಬಿಟ್ಟು ಅವಾಗೆಲ್ಲ ತುಂಬಾ ನನಗೆ ಅಷ್ಟು ಟ್ರಿಕ್ಸ್ ತುಂಬ ಕಡಿಮೆ ಗೊತ್ತಿತ್ತು. ಹೋಗ್ಬಿಟ್ಟು ಒಂದು ಕಾರ್ನರ್ ಹೋಗಿ ನಿಂತ್ಕೊಂಡ್ಬಿಟ್ಟೆ. ಇವಾಗ ನೆನಪಿದೆ, ಶೋದಲ್ಲಿ ಎಲ್ಲ ಬಂದು ಕೂತ್ಕೊಳ್ಳೋದು, ಆ ಸ್ಟೇಜು ಅಷ್ಟು 50-100 ಜನ ನೋಡ್ಬಿಟ್ಟು ಭಯ ಪಟ್ಕೊಂಡು ಒಂದು ಕಾರ್ನರ್ ಹೋಗಿ ನಿಂತ್ಕೊಂಡ್ಬಿಟ್ಟೆ. ಅಯ್ಯೋ ಏನು ಮಾಡೋದು ಅಂತ ಫುಲ್ಲು ಭಯ ಹಂಗೆ ಹೊಡಿತಾ ಇದೆ. ಇನ್ನು 5 ನಿಮಿಷದಲ್ಲಿ ಮೆಜಿಷಿಯನ್ ಸ್ಟಾರ್ಟ್ ಅಂದಿದ ತಕ್ಷಣ ನನಗೆ ಫುಲ್ ಬೆವರು ಬಿಡ್ತು. ಆದರೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ನಾನು ನಡ್ಕೊಂಡೇ ಹಂಗೆ ಸ್ಟೇಜ್ ಹತ್ತಿದೆ. ಸ್ಟೇಜ್ ಹತ್ತಿದ್ಮೇಲೆ ಎಲ್ಲ ಆಟೋಮೆಟಿಕ್ಕಾಗಿ ಎಲ್ಲ ಹಂಗೇ ಮೂವ್ ಆಯಿತು. ಫ್ಲಾಪ್ಸ್ ಆಯಿತು, ಚೆನ್ನಾಗಿ ಇತ್ತು, ಕ್ಲಾಪ್ಸ್ ಮಾಡಿದ್ರು. ಇಳಿದ್ಮೇಲೆ ಹವಾಡ ಸಮಾಧಾನ ಆಯಿತು. ಅದು ಹೆಂಗೆ ಹೇಳೋದು ಗೊತ್ತಿಲ್ಲ, ಆಲ್ಮೋಸ್ಟ್ ಒಂದು ರೀಬರ್ತ್ ಥರನೇ ಇತ್ತು ಆ ಫಸ್ಟ್ ಶೋ ನನಗೆ. ಇವಾಗಲೂ ನನಗೆ ತುಂಬ ನೆನಪಿದೆ ಆ ಶೋ ನನಗೆ. ಅಲ್ಲಿರೋರೆಲ್ಲ ಎಂಜಾಯ್ ಮಾಡಿದ್ರು, ಅಪ್ಲಾಸ್ ಮಾಡಿದ್ರು, ಎಲ್ಲ ಮಾಡಿದ್ರು. ಬಟ್ ಶೋ ವಾಸ್ ಓಕೆ ಅಷ್ಟೇ. ತುಂಬ ಗ್ರೇಟ್ ಶೋ ಅಂತ ಅಲ್ಲಿ ಹೇಳೋಕ್ಕಾಗಲ್ಲ. ಅದೇ ಫಸ್ಟ್ ಶೋ ನಾನು ಮಾಡಿದ್ದು. ಫಸ್ಟ್ ಬಸವನಗುಡಿಯಲ್ಲಿ ಒಂದು ಬರ್ತ್ಡೇ ಪಾರ್ಟಿ ಮಾಡಿದೆ. ಅದೊಂದು ಬರ್ತ್ಡೇ ಪಾರ್ಟಿ ಮಾಡಿದ್ದು. ಅದಾದಮೇಲೆ ತುಂಬ ಅಭ್ಯಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಒಂದು 10 ಶೋವರೆಗೂ ಫ್ಲಾಪ್ಸ್ ತುಂಬ ಜಾಸ್ತಿನೇ ಇತ್ತು. 10 ಶೋ ಆದಮೇಲೆ ತುಂಬಾ ಅಭ್ಯಾಸ ಮಾಡಿ ಆ ಶೋಸ್ ಎಲ್ಲ ತೊಗೊಂಡಿಲ್ಲ ಸ್ವಲ್ಪ ದಿನ. ಫಸ್ಟ್ ಅಭ್ಯಾಸ ಮಾಡಬೇಕಂತ, ಶೋಸ್ ಯಾವುದು ಬಂದರೂ ಬ್ಯುಸಿ ಇದ್ದೀನಿ ಅಂತ ಹೇಳ್ಬಿಟ್ಟು ತುಂಬ ಅಭ್ಯಾಸ ಮಾಡಿಬಿಟ್ಟು ಆಮೇಲೆ ಸ್ಟೇಜಿಗೆ ಹೋದಾಗ ತುಂಬಾ ಚೆನ್ನಾಗೇ ಬಂತು. ಅದಾದಮೇಲೆ ಒಂದು 9ನೇ ಶೋ 8ನೇ ಶೋ ಇವಾಗ ನೆನಪಿದೆ. ನಾನು ಈವೆಂಟ್ ಆರ್ಗನೈಸರ್ ಬಂದ್ಬಿಟ್ಟು ಏನು ಹೇಳಿದ್ರು, ಸ್ಟೇಜಿಗೆ ಹೋಗ್ಬಿಟ್ಟು ಪರ್ಫಾರ್ಮೆನ್ಸ್ ಎಲ್ಲ ಮುಗಿಸ್ಬಿಟ್ಟೆ. ಮುಗಿಸಿದ್ಮೇಲೆ ಇಳಿದು ಬಂದಮೇಲೆ ಸರ್ ಪೇಮೆಂಟ್ ಸರ್ ಅಂತ ಹೇಳಿದಾಗ ಅವ್ರು ನನಗೇನು ಹೇಳಿದ್ರು, ಇಲ್ಲಪ್ಪ ಮ್ಯಾಜಿಕ್ ಬಿಟ್ಬಿಡು, ಮ್ಯಾಜಿಕ್ ಸ್ವಲ್ಪ ದಿನ ಬದುಕಲಿ ಅಂತ ಹೇಳಿದ್ರು. ಓಕೆನಾ? ಯಾಕಂದ್ರೆ ಅಫ್ಕೋರ್ಸ್ ಆ ಟೈಮಲ್ಲಿ ನನಗೆ ಅಂದ್ರೆ ಫ್ಲಾಪ್ಸ್ ಆಗಿರೋದಕ್ಕೆ ಫ್ಲಾಪ್ಸ್ ಅವ್ರ ಕಣ್ಣಿಂದ ಅವ್ರು ತುಂಬ ದೊಡ್ಡ ಮೆಜಿಷಿಯನ್ಸ್ ನೋಡಿರ್ತಾರೆ. ಯಾಕಂದ್ರೆ ಅವ್ರು ಈವೆಂಟ್ ಆರ್ಗನೈಸರು, ಅವರು ತುಂಬ ದೊಡ್ಡ ಮೆಜಿಷಿಯನ್ಸ್ ಬೆಂಗಳೂರಲ್ಲೇ ಇದ್ದಾರೆ, ಅವ್ರನ್ನ ನೋಡಿರ್ತಾರೆ ಆಲ್ರೆಡಿ. ನಾನು ಆವಾಗಲೇ ಬರ್ತಿದ್ದೀನಿ ಅಲ್ವಾ. ಸೊ ಅವ್ರ ಹತ್ರ ಹೇಳಿದಾಗ ನಾನು ತುಂಬಾನೇ ಹರ್ಟ್ ಆಯಿತು. ಆದರೆ ಅವ್ರ ಮೇಲೆ ಹರ್ಟ್ ಆಗಿಲ್ಲ, ನನ್ನ ಮೇಲೇ ಹರ್ಟ್ ಆಯಿತು. ಅವಾಗ ನಾನು ಸ್ಟಾಪ್ ಮಾಡಿಬಿಟ್ಟೆ, ಶೋಸ್ ಮಾಡೋದೇ ಸ್ಟಾಪ್ ಮಾಡಿಬಿಟ್ಟೆ. ಬಿಟ್ರಿ? ನಿಲ್ಸಿಲ್ಲ, ಅಂದರೆ ಶೋ ತಗೊಳ್ಳೋದು ಸ್ಟಾಪ್ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡ್ತಿದ್ದೆ. ಪ್ರಾಕ್ಟೀಸ್ ಒಂದು 10ನೇ ಶೋ 9ನೇ ಶೋ ಮಾಡಿದೆ. ಅದು ಸ್ವಲ್ಪ ಹಂಗೆ ಆಯಿತು. ಆಮೇಲೆ 10ನೇ ಶೋ ಬಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಅವರು ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟರು. ಓಕೆ, ಇವಾಗೇನೋ ಸ್ವಲ್ಪ ಮಾಡ್ತಾ ಇದ್ದೀನಿ, ಇವಾಗ ಹಂಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅರ್ಥ ಮಾಡ್ಕೊಂಡು ಹಂಗೆ ಇವಾಗ್ಲವರೆಗೂ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೀನಿ. ಇವಾಗ ಫ್ಲಾಪ್ಸ್ ಆದ್ಮೇಲೆ ಒಂದು ಗೆಲುವು ಸಿಕ್ತು ಆಮೇಲೆ ನಿಮ್ಗೆ? ಇಲ್ಲ, ಮಧ್ಯದಲ್ಲಿ 5ನೇ ಶೋ 4ನೇ ಶೋ ಚೆನ್ನಾಗಿದೆ ಅಂತಾನೆ ಹೇಳಿದ್ರು. ಬಟ್ ಅದು ಅಂದ್ರೆ ಅಭ್ಯಾಸ ತುಂಬಾ ಕಡಿಮೆ ಇತ್ತಲ್ವ, ಅವಾಗ ಹೆಂಗ್ ಬರುತ್ತೆ ನಮ್ಗೆ ಗೊತ್ತಾಗಲ್ಲ. ತುಂಬಾ ಅಭ್ಯಾಸ ಆಗ್ಬಿಡ್ತಂದ್ರೆ ಈಸಿಯಾಗಿ ಮಾಡ್ಬೋದು. ಮ್ಯಾಜಿಕ್ ಬಂದ್ಬಿಟ್ಟು ಅಭ್ಯಾಸ ಮಾಡಲೇಬೇಕು, ಎಕ್ಸ್ಟ್ರೀಮ್ ಅಭ್ಯಾಸ ಮಾಡಬೇಕು. ಹೆಂಗೆ ಅಂತಂದ್ರೆ ಇವಾಗ ಡ್ಯಾನ್ಸ್ ಅಂತ ಇಟ್ಕೊಳ್ಳಿ, ಡ್ಯಾನ್ಸ್ ಬಂದ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡೋದು ಗೊತ್ತಾಗುತ್ತೆ. ಯು ಕ್ಯಾನ್ ಪ್ರಾಕ್ಟೀಸ್ ಇನ್ ಫ್ರಂಟ್ ಆಫ್ ಅದರ್ಸ್ ಅಲ್ವಾ. ಇವಾಗ ಡ್ಯಾನ್ಸ್ ಕಲಿತೀರಾ ಅಂತಂದ್ರೆ ಇನ್ನೊಬ್ರು ಇರುವಾಗ ಮನೆಯಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡ್ಬೋದು. ಇದು ಹತ್ರ ಅಲ್ಲ, ಎಲ್ಲರೂ ಇಲ್ದಿರುವಾಗ ಒಂಟಿ ಕೂತ್ಕೊಂಡು ಅಭ್ಯಾಸ ಮಾಡಬೇಕು. ಇದರಲ್ಲಿ ನೀವು ಎಷ್ಟು ಅಭ್ಯಾಸ ಮಾಡಿದ್ದೀರಾ ಅಂತ ಅನ್ನೋದು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಅದು ತೋರ್ಸಂಗಿಲ್ಲ ಇದರಲ್ಲಿ. ಆವಾಗ ಮಾತ್ರ ಇದು ತುಂಬ ಚೆನ್ನಾಗಿ ಕಾಣೋದು. ಅದು ಇದ್ರದ್ದು ಬ್ಯೂಟಿ. ಅದು ಬ್ಯೂಟಿ ಆಸ್ ವೆಲ್ ಆಸ್ ಡಿಸ್ಅಡ್ವಾಂಟೇಜ್ ಎರಡು ಅಷ್ಟೇ. ಒಂದು ಮ್ಯಾಜಿಕ್ ಮಾಡೋದಕ್ಕೆ ಅಪ್ರಾಕ್ಸಿಮೇಟ್ ಆಗಿ ನೀವು ಎಷ್ಟು ಸಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ? ಒಂದು ಮ್ಯಾಜಿಕ್, ಯಾವ್ದಾದ್ರು ಒಂದು ಮ್ಯಾಜಿಕ್ ನೀವು ಎಷ್ಟು ಸಲ ಪ್ರಾಕ್ಟೀಸ್ ಮಾಡ್ತಿದ್ದೀರಿ ಅಂತ? ಒಂದೇ ಒಂದು ಟ್ರಿಕ್ 3 ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಿ. ಒಂದೇ ಒಂದು ಟ್ರಿಕ್ಗೋಸ್ಕರ 3 ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಿ. ಇವಾಗಲೂ ಅದನ್ನು ಮಾಡ್ತಾ ಇದ್ದೀನಿ. ಅದಾದಮೇಲೆ ಅದು ಒಂದು ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ. ಇವಾಗ ಒಂದು ಟ್ರಿಕ್ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದು ಇವತ್ತವರೆಗೂ ನಾನು ವೇದಿಕೆಗೆ ತೊಗೊಂಡೋಗಿಲ್ಲ. 2016ರಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ.
ಆದರೆ ಇವತ್ತವರೆಗೂ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೀನಿ, ಸರಿಯಾಗಿ ಬರ್ತಾ ಇಲ್ಲ. ಅಂದ್ರೆ ಆ ಟ್ರಿಕ್ ನೆಲ್ಲ ತೋರಿಸಿಲ್ಲ ಸರ್ ಇನ್ನು ನೀವು? ಯಾರಿಗೂ ಗೊತ್ತೂ ಇಲ್ಲ, ನನಗೊಬ್ಬನಿಗೆ ಗೊತ್ತಿರೋದು ನಾನು ಮಾಡ್ತಾ ಇದ್ದೀನಿ ಅಂತ. ನನ್ನ ಕೋ ಫ್ರೆಂಡ್ಸ್ಗೂ ಗೊತ್ತಿಲ್ಲ. ಓಕೆ ಓಕೆ. ಯಾವತ್ತೋ ಒಂದಿನ ತೊಗೊಂಡೋಗ್ಬೇಕು, ಚೆನ್ನಾಗಿ ಮಾಡ್ಬಿಟ್ಟು ತೊಗೊಂಡೋಗ್ಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ಸು ಹೇಳ್ತಾರೆ, ಏನೋ ದೊಡ್ಡದಾಗಿ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲೋ, ಯಾವಾಗ ಮಾಡ್ತೀಯ, ಯಾವಾಗ? ನೋಡೋಣ ಇವತ್ತೋ ಒಂದಿನ ಆಗುತ್ತೆ ಅಂತ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಂದರೆ ಮತ್ತೆ ತೊಗೊಂಡೋಗೋಕ್ಕಾಗುತ್ತೆ, ಇಲ್ಲಾಂದರೆ ಅದು ಚೆನ್ನಾಗಿರಲ್ಲ ಅಲ್ವಾ. ಅದಕ್ಕೋಸ್ಕರ ಅಭ್ಯಾಸ ಮಾಡ್ತಾನೆ ಇದ್ದೀರಿ. ಇವಾಗ ಫಿಲ್ಮ್ ಮೇಕಿಂಗ್ ಅಂತ ಇಟ್ಕೊಳ್ಳಿ. ಇವಾಗ ಒಂದು ಟೇಕ್ ಹೋಗ್ತೀರಿ, ಸರಿಯಾಗಿ ಬಂದಿಲ್ಲ, ಕಟ್ ರೀಟೇಕ್. ಸರಿಯಾಗಿ ಬಂದಿಲ್ಲ, ಕಟ್ ರೀಟೇಕ್. 100 ಟೇಕ್ಸ್ ಹೋಗ್ಬೋದು. ಬಟ್ ಇದ್ರಲ್ಲಿ ನನಗಿರೋದು ಒಂದೇ ಒಂದು ಆಪ್ಷನ್. ನಾನು ಇವಾಗ ನಿಮ್ಮ ಮುಂದೆ ಕೂತ್ಕೊಂಡ್ಬಿಟ್ರೆ ಐ ಹ್ಯಾವ್ ಓನ್ಲಿ 1 ಟೇಕ್. ನಿಮ್ಮ ಕಣ್ಣೇ ಇತ್ತು ಕ್ಯಾಮ್ರಾ, ಬೇರೆ ಇಲ್ಲಿ ಕ್ಯಾಮ್ರಾ ಇಲ್ಲ. ಫಿಲ್ಮಲ್ಲಿ ರೀಟೇಕ್ ಇದೆ, ಇಲ್ಲಿ ರೀಟೇಕ್ ಇಲ್ಲ. ನೀವಾಗ ನೋಡಿ ನಾನು ಕರೆಕ್ಟಾಗಿ ಮಾಡಿದ್ರೆ ಮಾತ್ರನೇ ನಾನು ಸಕ್ಸಸ್. ನಾನು ಫೇಲ್ ಆಗಿಬಿಟ್ರೆ ಮುಗೀತು ಅಂತ ಆಗ್ಬಿಡುತ್ತೆ. ಸೊ ವಿ ಹ್ಯಾವ್ ಟು ಪ್ರಾಕ್ಟೀಸ್ ಅಲಾಟ್. ಅದಕ್ಕೆ ಬಂದ್ಬಿಟ್ಟು ನಾನು ಹಿಂದ್ಗಡೆ ವಿ ಹ್ಯಾವ್ ಟು ಪ್ರಾಕ್ಟೀಸ್ ಅಲಾಟ್, ಅದೇ ಇರೋದು. ಸರ್ ಈಗ ನನ್ನ ಹತ್ರ ಇನ್ನೊಂದು ಪ್ರಶ್ನೆ ಇದೆ. ಮ್ಯಾಜಿಕ್ ಇಂದ ಸ್ಪಿರಿಚುಯಾಲಿಟಿಗೆ ತುಂಬಾ ಮಿಸ್ಯೂಸ್ ಆಗ್ತಿದೆ ಅಂತ ಕೆಲವರು ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಫೀಲಿಂಗ್ ಏನು? ಖಂಡಿತ ಮಿಸ್ಯೂಸ್ ಆಗ್ತಾನೆ ಇದೆ. ಯಾಕಂದರೆ ಇವಾಗ ಮ್ಯಾಜಿಕ್ನ ಮಾಡಿಬಿಟ್ಟು ನಾನು ಸ್ಪಿರಿಚುವಲ್ ಆಗೇ ಮಾಡ್ತಾಯಿದ್ದೀನಿ. ಸ್ಪಿರಿಚುವಲ್ ನನ್ನ 3ನೇ ಕಣ್ಣು ಶಕ್ತಿಯಿಂದ ಮಾಡ್ತಾಯಿದ್ದೀನಿ ಅಥವಾ ಅದೆಲ್ಲ ಹೇಳೋದು ತಪ್ಪು ತಾನೆ. ನನಗೆ ಗೊತ್ತದು ಮ್ಯಾಜಿಕ್ ಅಂತ. ಅದು ಹೆಂಗೋ ಒಂದು ಟ್ರಿಕ್ ಹೆಂಗೆ ಕಲ್ತ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಕಲ್ತ್ಕೊಂಡ್ಬಿಟ್ಟು ನಾನಿದು ಮ್ಯಾಜಿಕ್, ಇದು ರಿಯಲ್ ಇದು ಅಂತ ಹೇಳ್ತಾರೆ. ಇವಾಗ ನಾವು ಏನು ಮಾಡ್ತೀರಿ, ನಾನು ಬಂದು ಮಾಡ್ತಿರೋದು ರಿಯಲ್ ಅಲ್ಲ, ಮ್ಯಾಜಿಕ್ಕು. ಈ ಮ್ಯಾಜಿಕ್ ನಿನ್ಗೆ ಇಷ್ಟ ಆಗುತ್ತಾ ಇಲ್ವಾ? ಎಷ್ಟಾದರೆ ಎಂಟರ್ಟೈನ್ಮೆಂಟು ಅಷ್ಟೇ. ನಿನ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತೀನಿ. ಆದರೆ ಅವ್ರೇನು ಹೇಳ್ತಾ ಇದ್ದಾರೆ, ನಾನು ಮಾಡ್ತಾಯಿದ್ದು ರಿಯಲ್ಲು, ನಾನು ದೇವ್ರ ಜೊತೆ ಮಾತಾಡ್ತೀನಿ, ನೀನು ದುಡ್ಡು ಕೊಡು ನನಗೆ, ನಾನು ನಿನ್ನ ಬಗ್ಗೆ ದೇವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾರೆ. ಅದು ತಪ್ಪಾಗುತ್ತೆ. ಆವಾಗ ನನಗೆ ಸಿಗೋದು ಏನಿಲ್ಲ, ನಿನ್ನೆ ಖುಷಿ ಆಯಿತು. ಇವಾಗ ಹೆಂಗೆ ಒಂದು ಫಿಲ್ಮಲ್ಲಿ ನೀನು ಬಂದು ಫಿಲ್ಮ್ ನೋಡ್ತೀಯ, ನಾನು ಹಾಡ್ತೀನಿ, ಮಾಡ್ತೀನಿ, ಏನೋ ಒಂದು ಮಾಡ್ತೀನಿ, ಖುಷಿ ಆಯ್ತಲ್ವಾ, 100 ರೂಪಾಯಿ ಕೊಟ್ಬಿಟ್ಟು ಹೋಗು, ಅದೇ ಅಷ್ಟೇ ಎಂಟರ್ಟೈನ್ಮೆಂಟ್ಗೆ. ಆದರೆ ಅಲ್ಲಿ ನಡೀತಿರೋದು ಅದಲ್ಲ, ಚೀಟಿಂಗು. ಫಾರ್ ಎಕ್ಸಾಂಪಲ್, ಇವಾಗ ನೀವು ಲೆಫ್ಟ್ ಹ್ಯಾಂಡ ರೈಟ್ ಹ್ಯಾಂಡ? ಟ್ರೈ ಮಾಡ್ತೀನಿ, ಇಟ್ ಮೇ ವರ್ಕ್ ಆರ್ ಮೇ ನಾಟ್ ವರ್ಕ್. ಟ್ರೈ ಮಾಡ್ತೀನಿ. ನೀವು ಲೆಫ್ಟ್ ಹ್ಯಾಂಡ ರೈಟ್ ಹ್ಯಾಂಡ? ನಾನು ಲೆಫ್ಟ್ ಹ್ಯಾಂಡ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀರಾ. ರೈಟ್ ಹ್ಯಾಂಡ್ ಹಿಂಗೆ ಇಟ್ಕೊಳ್ಳಿ, ಸ್ಮೆಲ್ ಮಾಡಿ ನೋಡಿ ರೈಟ್ ಹ್ಯಾಂಡು ಏನು ಸ್ಮೆಲ್ ಬರುತ್ತೆ. ಕೈ ಫುಲ್ ಸ್ಮೆಲ್ ಮಾಡಿ ನೋಡಿ. ಮಾಮೂಲಿ ಅದು ಏನೋ ಒಂದು ಮಾಮೂಲಿ ನಾರ್ಮಲ್ ಸ್ಮೆಲ್. ಕೈ ಹಿಂಗೆ ಸ್ಟ್ರೈಟ್ ಇಟ್ಕೊಳ್ಳಿ. ನಿಮ್ಮ ಮುಂದೆ ಒಂದು ಚಿಕ್ಕ ಒಂದು ಬಾಕ್ಸ್ ಇದೆ. ಬಾಕ್ಸ್. ಓಕೆ. ಆ ಬಾಕ್ಸಲ್ಲಿ ಒಂದು ಪಾಟ್ ಇಟ್ಟಿದ್ದೀನಿ. ಪಾಟ್. ಓಕೆ. ಫ್ಲವರ್ ಪಾಟ್. ಓಕೆ. ಅದರ ಒಂದು ಸೀಡ್ ಇದೆ. ಆ ಸೀಡ್ ಬಂದ್ಬಿಟ್ಟು ಏನಾಗಿರ್ಬೋದು ಅಂದರೆ ಒಂದು ಹೂವು. ಯಾವ ಹೂವು ಬೇಕಾದ್ರೂ ಇರ್ಬೋದು. ರೋಸ್, ಲ್ಯಾವೆಂಡರ್, ವೆನಿಲಾ, ಲಿಲ್ಲಿ, ಜಾಸ್ಮಿನ್, ಯಾವುದೋ ಒಂದು ಹೇಳಿ. ಸುಮ್ಮನೆ ಹೇಳಿ, ಅನ್ನೋದೊಂದು ಮನಸ್ಸಿಗೆ ಬಂದಿದೆ ಅನ್ನೋದು ಹೇಳಿ. ರೋಸ್. ಓಕೆ. ಇವಾಗ ಆ ಸೀಡ್ ಬಂದು ರೋಸ್ ಅಂತ ಇಟ್ಕೊಳ್ಳಿ. ಅದು ಬಂದ್ಬಿಟ್ಟು ಹಂಗೆ ದೊಡ್ಡದಾಯ್ತು. ಮನಸ್ಸಲ್ಲಿ ಅನ್ಕೊಳ್ಳಿ, ಹಂಗೆ ದೊಡ್ಡದಾಗಿ ಕಣ್ಣು ಕ್ಲೋಸ್ ಮಾಡೋದು ಬೇಡ. ಹಂಗೆ ದೊಡ್ಡದಾಗ್ಬಿಟ್ಟಿದೆ. ನಿಮ್ಮ ಕೈ ಎಷ್ಟು ಬಂದ್ಬಿಟ್ಟಿದೆ, ಜಸ್ಟ್ ಮ್ಯಾಜಿಕಲ್ ಆಗಿದೆ ಎಲ್ಲ. ಸರಿನಾ? ಇವಾಗ ನೀವೇನು ಮಾಡ್ತೀರಾ, ಆ ಹೂವುಗಳನ್ನ ಹಂಗೆ ಪ್ಲಕ್ ಮಾಡ್ತೀರಾ. ಪ್ಲಕ್ ಮಾಡಿ ಹಂಗೆ ಇಟ್ಕೊಳ್ಳಿ. ಇಟ್ಕೊಂಡಿರ್ತೀರಾ. ಚೆನ್ನಾಗಿ ಕೈಯಲ್ಲಿ ಇಟ್ಕೊಂಡು ಚೆನ್ನಾಗಿ ರಬ್ ಮಾಡಿ. ರಬ್ ಮಾಡಿದ್ರೆ ಇವಾಗ ಏನಾಯ್ತು, ಫುಲ್ ಸ್ಕ್ವೀಸ್ ಮಾಡಿ. ಇವಾಗ ಏನಾಯ್ತು, ಹೂವು ಎಲ್ಲ ಕೈಯಲ್ಲಿ ಫುಲ್ಲ ಹೂವು ಆಯ್ತಲ್ವಾ, ಕೈ ಹಿಂಗೆ ಇಟ್ಕೊಳ್ಳಿ. ಇವಾಗ ನೀವೇನು ಮಾಡಿದ್ರಿ, ಹೂವನ ಕಿತ್ತಿದ್ರಿ, ಹೌದು, ಸ್ಕ್ವೀಸ್ ಮಾಡಿದ್ರಿ, ರಬ್ ಮಾಡಿದ್ರಿ, ಕೆರಡ್ ಹಾಕಿದ್ರಿ, ಎಲ್ಲ ಮಾಡಿದ್ರಲ್ವಾ. ಇವಾಗ ನಿಮ್ಮ ಕೈಲಿ ಏನಿರ್ಬೇಕು, ಹೂ ಇರಬೇಕು. ಯಾವುದು? ರೋಸ್. ಸ್ಮೆಲ್ ಮಾಡಿ ನೋಡಿ, ಬರ್ತಾ ಇದೆಯಾ ಅಂತ. ಬರ್ತಾ ಇದೆಯಾ? ಬರ್ತಾ ಇದೆ ಸರ್. ಹೌದಾ? ಇದು ಬಂದ್ಬಿಟ್ಟು ನಡೆದಿದ್ದು ಹೆಂಗ್ ಗೊತ್ತಾ? ಇದು ಬಂದ್ಬಿಟ್ಟು ನಾನು ಅದೇ ಹೇಳ್ತೀನಿ, ಸೀರಿಯಸ್ಲಿ ಹೆಂಗೆ? ಅದೇ ಹೇಳ್ತೀನಿ ಕೇಳಿ. ಇದಕ್ಕೆ ಬಂದ್ಬಿಟ್ಟು ನಾನು 48 ದಿನ ಪ್ರತಿದಿನ ಕೂತ್ಕೊಂಡು 4:40ಕ್ಕೆ ಅಲ್ಲ ಬರ್ತಾ ಇದೆ ಸೀರಿಯಸ್ಲಿ. ಸೊ ಅದಕ್ಕೆ ಅದೇ ಇವಾಗ ನಾನು ಹೇಳ್ತೀನಿ ಅದಕ್ಕೆ ಹೆಂಗೆ ಮಾಡಿದೆ ಅಂತ ಹೇಳ್ತೀನಿ. ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದೊಳ್ಬೇಕು. ಎದ್ಬಿಟ್ಟು ಯಾಗ ಮಾಡಬೇಕು. ಯಾಗ ಮಾಡಿ ದೇವ್ರನ್ನ ಕರೆಸ್ಬೇಕು. ಕರೆಸಿ ಕೂತ್ಕೊಂಡು ಇದು ಮಾಡಿದ್ರೆ ನಿಮ್ಗೆ ಏನಾದ್ರು ತೊಂದರೆ ಇದ್ರೆ ಮಾತ್ರ ನಿಮ್ಮ ಕೈಯಲ್ಲಿ ಸ್ಮೆಲ್ ಬರುತ್ತೆ. ಇವಾಗ ನಿಮ್ಗೆ ತೊಂದರೆ ಇದೆ, ಇವಾಗ ನೀವೇನು ಮಾಡಿ ನನಗೊಂದು 20,000 ಕೊಡಿ, ಆ ತೊಂದರೆ ನಾನು ತೆಗಿತೀನಿ ಅಂತಂದ್ರೆ ಇದೇ ಅದು.
ಇವಾಗ ನಾನು ಮಾಡಿದ್ದು ಜಸ್ಟ್ ಎಂಟರ್ಟೈನ್ಮೆಂಟ್. ಇದು ಒಂದು ಚಿಕ್ಕ ಟ್ರಿಕ್ ಇದೆ ಇದರಿಂದ. ಹೆಂಗೆ ಹೆಂಗೆ ಅನ್ನೋತ್ತ ಹೇಳೋದು ನನಗೆ ಗೊತ್ತಿಲ್ಲ, ಹೆಂಗೆ ಹೇಳೋದು ಅಂತ ಗೊತ್ತಿಲ್ಲ. ಬಟ್ ಇದು ಹಿಂದೆ ಒಂದು ಟ್ರಿಕ್ ಇದೆ ಅಷ್ಟು, ಅದು ಮಾತ್ರ ಖಂಡಿತ. ಇದರಿಂದ ಒಂದು ಟ್ರಿಕ್ ಏನೇನಂದ್ರೆ, ಒಂದು ಸಣ್ಣ ಸ್ಲೈಡ್ ಆಫ್ ಹ್ಯಾಂಡ್ ಇದೆ, ಏನೋ ಒಂದು ಜಾಗದಲ್ಲಿ ಏನೋ ಒಂದು ಮಾಡಿದೀನಿ ನಾನು, ಅದೇನಂತ ನಿಮ್ಗೆ ಗೊತ್ತಾಗೋ ಚಾನ್ಸಸ್ ಇಲ್ಲ, ತುಂಬಾ ಕಡಿಮೆ ಚಾನ್ಸಸ್. ನಾನು ಇಲ್ಲಿದ್ದೀನಿ, ನೀವು ಅಲ್ಲಿದ್ದೀರಾ, ನನ್ಗೆ ಹೆಂಗ್ ಗೊತ್ತಾಗ್ತಾ ಇದೆ? ಓಕೆನಾ? ಇದೇ ವಿಷಯನ ನಾನು ಕಾವಿ ಡ್ರೆಸ್ ಹಾಕೊಂಡು ಉಜ್ಬಿಟ್ಟಿದ್ದೀರಾ? ಮೇ ಬಿ ನಾಟ್ ಇರ್ಬೋದು. ಇವಾಗ ಏನ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಇವಾಗ ನೋಡಮ್ಮ, ಯಾರೋ ಬರ್ತಾರೆ, ನೋಡಪ್ಪ ನಿನ್ ಕೈಯಲ್ಲಿ ಏನೋ ಒಂದು ಸ್ಮೆಲ್ ಈ ಸ್ಮೆಲ್ ಬಂತಂದ್ರೆ ನಿನ್ಗೆ ಏನೋ ಇದೆ ಅಂತ ಹೇಳ್ತಾರೆ ಅನ್ಕೊಳ್ಳಿ. ಏನ್ ಮಾಡ್ತಾರೆ ನಮ್ಮ ಜನರು? ಓ ಹೌದು ಬಂತು, ಬಂದ್ಬಿಡ್ತು, ಏನೋ ನಮ್ಗೆ ಆಗ್ಬಿಡ್ತು. ಅವಾಗ ಏನ್ ಮಾಡ್ತಾರೆ, ದುಡ್ಡನ್ನೆಲ್ಲ ಅವ್ರು ಕೊಟ್ಬಿಡ್ತಾರೆ. ಆದ್ರೆ ಟ್ರಿಕ್ ಅದು, ಜನ ಕೊಡ್ತಾರೆ ಸರ್ ದುಡ್ಡು, ಹೌದು ಅಂತ ಅವ್ರಿಗೆಲ್ಲ. ಅಫ್ಕೋರ್ಸ್ ಈ ತರ ದುಡ್ಡು ತಗೊಂಡು ಕೋಟ್ಯಾಧಿಪತಿ ಆದರೂ 1000 ಜನ ಇದ್ದಾರೆ ಈ ಭೂಮಿಯಲ್ಲಿ ಅಲ್ವಾ? ನಮ್ಗೆ ಆ ಥರ ಅಲ್ಲ, ಎಂಟರ್ಟೈನ್ಮೆಂಟ್ ಅಷ್ಟೇ ನಮ್ದು. ವಿ ಆರ್ ಜಸ್ಟ್ ಎಂಟರ್ಟೈನರ್ಸ್. ಅದನ್ನ ನೋಡಿ ಯಾರು ನಂಬಕ್ಕೂ ಹೋಗ್ಬೇಡಿ, ಓಕೆನಾ? ಅದು ಒಳ್ಳೇದಲ್ಲ, ಅದು ಇಟ್ ಇಸ್ ನಾಟ್ ಅಟ್ ಆಲ್ ಗುಡ್. ಇವಾಗ ಯಾರೋ ಒಬ್ರು ಪವಾಡ ಮಾಡ್ತಾರೆ ಅಂತಂದ್ರೆ ಇಟ್ ಇಸ್ ನಾಟ್ ಓಕೆ. ಯಾರೋ ಪವಾಡ ಮಾಡ್ತೀನಿ ಅಂತಂದ್ರೆ ಅದು ನಡೆಯಕ್ಕೆ ಸಾಧ್ಯತೆ ಇಲ್ಲ. ಇವಾಗ ಅವ್ರ ಕೈಲಾಗುತ್ತೆ, ನನ್ನ ಕೈಲಾಗುತ್ತೆ. ಇವಾಗ ನಾನು ಬಂದ್ಬಿಟ್ಟು ಒಬ್ರು ನೀರಲ್ಲಿ ನಡೀತೀನಿ ಅಂತಂದ್ರೆ ನಾನು ನೀರಲ್ಲಿ ನಡಿಬೋದು. ಅವ್ರ ಕೈಲಾಗುತ್ತೆ, ನನ್ನ ಕೈಲಾಗಲ್ಲ, ಅವ್ರು ಮಾಡ್ತಾರೆ ಅಂದ್ರೆ ಅದ್ ಥರ ಸಾಧ್ಯತೆನೇ ಇಲ್ಲ. ಇವಾಗ ನಾನು ಮ್ಯಾಜಿಕ್ ಮಾಡ್ತೀನಿ ಅಂದ್ರೆ ಅದು ನಿಮ್ಮ ಕೈಲಿ ಮಾಡೋಕ್ಕಾಗುತ್ತೆ ವಿತ್ ಪ್ರಾಪರ್ ಪ್ರಾಕ್ಟೀಸ್. 20 ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಿ, ನೀವು 20 ವರ್ಷ ಅಲ್ಲ 5 ವರ್ಷ ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಸಿಗ್ಬೋದು. ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ, ಬೇರೆ ಏನಿಲ್ಲ. ಹೆಂಗೆ ಸರ್ ಇದೆಲ್ಲ? ಸರ್ ನೆಕ್ಸ್ಟ್ ಏನು ಬೇರೆ ನೆಕ್ಸ್ಟ್ ಏನಾದ್ರು ಟ್ರೈ ಮಾಡೋಣ? ಟ್ರೈ ಮಾಡಿ ಸರ್, ನೋಡೋಣ. ಯಾಕೆ ಸರ್, ಏನಾದ್ರು ಮಾಡಂಗಿದ್ದೀರಾ ಇಲ್ಲಿಗ? ಟ್ರೈ ಮಾಡೋಣ. ಓಕೆ ದುಡ್ಡು ತಗೊಂಡ್ ಬರ್ಲಿ. ಇವಾಗ ದುಡ್ಡಲ್ಲಿ ತುಂಬಾ ಜಾಸ್ತಿ ವಿಷಯಗಳಿದೆ. ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಂದು ಒಂದು ವಿಷಯನ ಮುಚ್ಚಿಟ್ಟಿದ್ದಾರೆ. ಅದ್ರ ಬಗ್ಗೆ ಗೊತ್ತಾ ನಿಮ್ಗೆ? ನಾನು ತೋರಿಸ್ತೇನೆ. ಅದೇನಂದ್ರೆ, ದುಡ್ಡನ್ನ ಬಂದ್ಬಿಟ್ಟು ಎಕ್ಸ್ಪ್ಯಾಂಡ್ ಮಾಡ್ಬೋದು. ಹಿಂಗೆ ಇಟ್ಕೊಂಡು ಹಿಂಗೆ ಹೇಳಿದ್ರೆ ಹಂಗೆ ದೊಡ್ಡದಾಗುತ್ತೆ. ಬಟ್ ಅದು ಯಾರಿಗೂ ತುಂಬಾ ಜನರಿಗೆ ಗೊತ್ತಿಲ್ಲ. ಏನೋ ನೋಟ್ನ ಹಿಂಗೆ ಅಂದ್ರೆ ಅರ್ಧೋಗಲ್ಲ, ಎಕ್ಸ್ಪ್ಯಾಂಡ್ ಆಗುತ್ತೆ. ಇವಾಗ ನೀವು ಮಂತ್ರ ತಂತ್ರಗಳ ಸರ್ ಏನಾದ್ರು? ಇವಾಗ ಇದೇನಂದ್ರೆ, ಹಿಂಗೆ ಎಕ್ಸ್ಪ್ಯಾಂಡ್ ಮಾಡಿದ್ರೆ ದೊಡ್ಡದಾಗುತ್ತೆ. ಬಟ್ ಅದ್ರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲ. ಇವಾಗ ನಿಮ್ಗೆ ತೋರಿಸ್ತೀನಿ. ನಾನು ಇದನ್ನು ತೋರಿಸ್ತೀನಿ ನಿಮ್ಗೆ. ಕಾಣ್ತಿದ್ದೀನಲ್ಲ? ಕಾಣ್ತಿದೆ ಸರ್. ಇವಾಗ ಎಷ್ಟು ಸಲ ನಾನು ಫೋಲ್ಡ್ ಮಾಡ್ತೀನಿ ಅಂತ ನೋಡ್ತಾ ಇರ್ಬೇಕು ನೀವು. ಎಷ್ಟು ಸಲ ಫೋಲ್ಡ್ ಮಾಡ್ತೀನಿ ಅನ್ನೋದನ್ನ ನೀವು ನೋಡ್ಬೇಕು, ಓಕೆನಾ? ಎಷ್ಟು ಸಲ ಫೋಲ್ಡ್ ಮಾಡಿದ್ದೀನಿ? ಒಂದ್ಸಲ. ವೆರಿ ಗುಡ್, ಪರ್ಫೆಕ್ಟ್. ಈಗ ಎಷ್ಟು ಸಲ ಫೋಲ್ಡ್ ಮಾಡಿದ್ದೀನಿ? ಒಂದೇ ಸಲ. 2 ಸಲ ಫೋಲ್ಡ್ ಮಾಡಿದ್ದೀನಿ. 2 times. ಫೋಲ್ಡ್ಸ್ಗಳನ್ನ 1 by 1 ಕೌಂಟ್ ಮಾಡ್ತಾ ಹೋಗಿ ಅಷ್ಟೇ. ಓಕೆ ಸರ್. ಇವಾಗ 1 ಸಲ ಫೋಲ್ಡ್ ಮಾಡಿದ್ದೀನಿ. ಈಗ 2 ಸಲ. ಈಗ 3 ಸಲ. ಪರ್ಫೆಕ್ಟ್. ಈ 4ನೇ ಸಲ ಫೋಲ್ಡ್ ಮಾಡಿದ್ರೆ ಮಾತ್ರ ನಡೆಯೋದು. ಏನಾಗುತ್ತೆ ಅಂದ್ರೆ, ಎಕ್ಸ್ಪ್ಯಾಂಡ್ ಆಗಿರುತ್ತೆ, ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗಿರುತ್ತೆ. 500 ರೂಪಾಯಿ ಆಗೋಯ್ತಲ್ಲ ಸರ್? ಸೊ ಈ ತರನೇ ನಾವು ದುಡ್ಡು ಮಾಡೋದು. ತುಂಬಾ ಜನ ಕೇಳ್ತಾರೆ, ಏನೋ ಮಾಡ್ತೀಯಾ? ನಾವು ಕೊಟ್ಟಿದ್ದು 100 ರೂಪಾಯಿ. ಹೌದು, ಇವಾಗ 500 ರೂಪಾಯಿ ಆಯ್ತು, ನಿಮ್ದೆ ತಗೊಳ್ಳಿ. ನಮ್ಗೆನಾ? ಅಲ್ಲ, ಓಕೆ ಸರ್, ಬಟ್ ಹೆಂಗೆ ಅದು ಹೆಂಗ್ ಚೇಂಜ್ ಆಯ್ತು ಅಂತ? ಇಲ್ಲ, ತಗೊಳ್ಳಿ, ಚೆಕ್ ಮಾಡಿ ನೋಡಿ. ನಾನು ಮಾಡ್ಸಿದ್ರೆ ಏನಾದ್ರು 2000 ರೂಪಾಯಿ ಆಗುತ್ತಾ? 2000 ರೂಪಾಯಿ ಆದ್ರೆ ಚೆನ್ನಾಗಿರುತ್ತೆ, ವರ್ಕ್ ಆಗಲ್ವಲ್ಲ? ಹೆಂಗೆ 2000 ರೂಪಾಯಿ ಮಾಡ್ಕೊಡ್ಬೇಕು. 500 ರೂಪಾಯಿ ತಗೊಂಡ್ಬಿಟ್ಟಲ್ಲ ಸರ್, ಹೆಂಗೆ ಅಂತ ಹೇಳ್ಕೊಡ್ಬೇಕಾ? ಓಕೆ, ಕೊಡಿ, ಹೇಳ್ಕೊಡಿ. ಇನ್ನೊಂದ್ಸಲ ಏನಾದ್ರು ಕನ್ಫ್ಯೂಸ್ ಇದೆ. ಏನಂದ್ರೆ, ಮಡಚಬೇಕು, ಓಕೆನಾ? ಮಡಚುವಾಗ ಇಲ್ಲೊಂದು ಎಕ್ಸ್ಪ್ಯಾನ್ಷನ್ ಇದೆ, ಅದನ್ನ ಹಿಂಗೆ ಪುಲ್ ಮಾಡಬೇಕು. ಪುಲ್ ಮಾಡ್ಬಿಟ್ಟು ಹಿಂಗೆ ಕ್ಲೋಸ್ ಮಡಚಬೇಕು. 1 ಸಲ ಮಡಚಬೇಕು, 3 ಸಲ ಮಡಚಬೇಕು. ಮಡಚ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಹಿಂಗೆ ಅಂದ್ರೆ ಸಾಕು, ಚೇಂಜ್ ಆಗ್ಬಿಟ್ಟಿರುತ್ತೆ. ಅದೆಲ್ಲ ಹೋಯ್ತು ಸರ್? ಅದೇ ಇದು ಅಲ್ಲ ಸರ್, ದೊಡ್ಡ ನೋಟ್ ಇತ್ತಲ್ಲ ಸರ್? ಅದು ಬೇಕಾ ಇದು ಬೇಕಾ ನಿಮ್ಗೆ? ಅದೇ ಕೊಟ್ಬಿಡಿ. ಅಯ್ಯೋ, ತೊಂದರೆ ಏನಂದ್ರೆ, ನಾನು ಒಂದಿನಕ್ಕೆ ಒಂದೇ ಸಲ ಮಾಡಕ್ಕಾಗೋದು ಇದು. ಸಾರಿ, ನಿಮ್ದಲ್ಲ, ಕೊಡಿ ಸರ್, ಅದೇ ಹೋಗ್ಲಿ. ನಾಳೆ ಕೊಟ್ಟರೆ ಓಕೆ. ಓಕೆ ಸರ್. ನಾನು ಅದಕ್ಕೆ ಅವಾಗಲೇ ಕೊಟ್ಟೆ, ನೀವೇ ತಿರ್ಗಾ ತೋರಿಸಿ ಅಂದ್ರೆ. ನನಗೆ ಆಕ್ಚುಲಿ ಇದನ್ನ ಕಲಿಯುವಾಗ ನಾನು ಒಂದಿನಕ್ಕೆ 2 ಸಲ ಮಾಡಬೇಕು ಅಂತ ನನಗೆ ಈ ಮಂತ್ರದಲ್ಲಿದೆ. ಹೌದು ಸರ್. ನೀವು ನಂಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ. ಕಣ್ ಮುಂದೆನೆ 100 ರೂಪಾಯಿ 500 ರೂಪಾಯಿ ನೋಟ್ ಆಗ್ಬಿಡ್ತು.
ಆ್ಯಕ್ಚುಲಿ ಇದೇ ನಾನು ಮಾಡೋದು ಮನೇಲಿ ಕೂತ್ಕೊಂಡು. ತುಂಬ ಜನ ಕೇಳ್ತಾರಲ್ಲ ಮ್ಯಾಜಿಕಲ್ಲಿ ಏನೋ ಮಾಡ್ತೀವಿ, ಹೆಂಗೋ ದುಡ್ಡು ಮಾಡ್ತೀವಿ ಅಂತ. ಹಿಂಗೆ ನಾನು ಎಲ್ಲರ ಹತ್ರ ಒಬ್ಬ 100 ರೂಪಾಯಿ ತೊಗೊಂಡು ಬಂದ್ಬಿಟ್ಟು 500 ರೂಪಾಯಿ ಮಾಡಿ ಇಟ್ಕೊಂಡು ಬರ್ತೀನಿ ಅಷ್ಟೇ. ಮತ್ತೆ ಹಿಂಗೆ ದುಡ್ಡು ಮಾಡಿ ನೀವು ಶ್ರೀಮಂತರಾಗ್ಬಿಡ್ಬೋದಲ್ಲ ಸರ್, ಮ್ಯಾಜಿಕ್ ಮಾಡಿ ಹಿಂಗೆ 100ಗಳನ್ನ 500 ಮಾಡ್ಕೊಂಡು. ಏನ್ ಸರ್ 100 ರೂಪಾಯಿ ಕೊಟ್ರೆ ಹಿಂಗೆ ಸರ್? 100 ರೂಪಾಯಿ 200 ರೂಪಾಯಿ ಪಾರ್ಕೊಂಡಿದ್ರೆ ಬಿಟ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಮೇಲೆ ನನ್ನ ಮನೆ ಹತ್ರ ಇರುತ್ತೆ. ನೆಕ್ಸ್ಟ್ ಏನಾನ ತೋರಿಸ್ಬೋದಾ? ನೆಕ್ಸ್ಟ್ ಏನಾದ್ರು ತೋರ್ಸೋಣ? ತೋರಿಸಿ ಸರ್. ನನ್ನ ಫೇವ್ರೆಟ್ ಮ್ಯಾಜಿಕ್ ತೋರಿಸ್ತೀನಿ. ಕಾಮನ್ ಸರ್, ನನ್ನ ಫೇವ್ರೆಟ್ ಮ್ಯಾಜಿಕ್ ತೋರಿಸ್ತೀನಿ. ತೋರಿಸಿ ಸರ್. ಕಾಯಿನ್ ಮ್ಯಾಜಿಕ್ ತೋರಿಸ್ತೀನಿ. ಓಕೆ ಫೈನ್. ಇವಾಗ ನನ್ನ ಹತ್ರ ಕೆಲವೊಂದು ಕಾಯಿನ್ಸ್ ಇದೆ. ಇವಾಗ ಈ ಕಾಯಿನ್ಸ್ ಎಲ್ಲ ಸ್ವಲ್ಪ ಮ್ಯಾಜಿಕ್ ಅಲ್ಲ. ಏನಾಗುತ್ತೆ ಅಂತಂದ್ರೆ ಇವರೆಲ್ಲ ಹಾರ್ತಾನೆ ಇರ್ತಾರೆ. ಫಾರ್ ಎಕ್ಸಾಂಪಲ್ ಬಂದ್ಬಿಟ್ಟು ಈ ಕಾಯಿನ್ ಇದೆ ಅಲ್ವಾ, ಈ ಕಾಯಿನ್ ಹಿಂಗೆ ತೆಗೆದು ಹಿಂಗಂದ್ರೆ ಮಯ ಆಗಿರುತ್ತೆ. ಈ ಕಾಯಿನು ಸಹ ಅಷ್ಟೇ, ಹಿಂಗೆ ತೆಗೆದು ಹಿಂಗಂದ್ರೆ ಇದು ಮಯ ಆಗಿರುತ್ತೆ. ಈ ಕಾಯಿನು ಸಹ ಅಷ್ಟೇ, ಹಿಂಗೆ ತೆಗೆದು ಹಿಂಗಂದ್ರೆ ಇದು ಮಯ ಆಗಿರುತ್ತೆ. ಹಿಂಗೆ ತೊಗೊಂಡ್ರೆ ಒಂದು ಬರುತ್ತಾನೆ, ಹಿಂಗೆ ತೊಗೊಂಡ್ರೆ ಇನ್ನೊಂದು ಬರ್ತಾನೆ. ಆದರೆ 4ನೇದು ಇಲ್ಲಿಂದ ತೊಗೊಂಡು ಹಿಂಗೆ ಹಾಕಿದ್ರೆ ಇಲ್ಲಿಗೆ ಬಂದು ಬಿದ್ದಿರುತ್ತೆ. ಬಟ್ ನೀವು ನೋಡಿರಲ್ಲ. ನೋಡಿದ್ರ? ಡೈರೆಕ್ಷನ್ ಆಯ್ತು. ತಿರ್ಗಾ ಟ್ರೈ ಮಾಡೋಣ. ನಾನು ಸ್ಲೋ ಆಗಿ ಮಾಡ್ತೀನಿ. ಇನ್ ಸ್ವಲ್ಪ ಸ್ಲೋ ಆಗಿ ಮಾಡಿ ಸರ್, ಕಾಣಿಸುತ್ತೇನೋ. ನೀವು ಕೈ ಹಿಂಗೆ ಇಟ್ಕೊಳ್ಳಿ. ಓಕೆ, ಹತ್ರ ಬಂದ್ಬಿಡಿ. ಸ್ವಲ್ಪ ಹತ್ರ ಬರ್ಬೇಕಾ? ಹಾಂ, ಸ್ವಲ್ಪ. ಪರ್ಫೆಕ್ಟ್. ಓಕೆ, ಓಕೆನಾ? ಒಂದೇ ಒಂದು ಕೈ ಇಟ್ಕೊಳ್ಳಿ ಸಾಕು. ಒಂದು ಕೈ ಇಟ್ಕೊಳ್ಳಿ. ಇವಾಗ ಇವರು 4 ಕಾಯಿನ ನನ್ನ ಕೈಲಿ ಇಟ್ಕೋತೀನಿ. ಓಕೆ, ಓಕೆನಾ? 1 2 3. ಆ ಕೈ ತೋರಿಸಿ, ಈ ಕೈ ಬೇಡ. ಇವಾಗ ಇಲ್ಲಿ 4 ಕಾಯಿನ್ ಇದೆ. ಇಲ್ಲಿ ಎಷ್ಟು ಕಾಯಿನ್ ಇದೆ? ಏನಿಲ್ಲ. ನಾನು ನಿಮ್ಮ ಕೈನ ಕ್ಲೋಸ್ ಮಾಡ್ಕೋತೀನಿ. ಈ 4 ಕಾಯಿನಲ್ಲಿ ಮ್ಯಾಜಿಕ್ ನೋಡಿರಿ. ಇವಾಗ ಈ 4 ಕಾಯಿನ್ ನೋಡ್ತಾ ಇರಿ. 1 2 3 ಅಂದಾಗ ಮ್ಯಾಜಿಕ್ ನಡೆಯುತ್ತೆ. ಇಲ್ಲಿ 3 ಕಾಯಿನ್ ಇರುತ್ತೆ ಅಲ್ವಾ? ನಿಮ್ಮ ಕೈಯಲ್ಲಿ 1 ಕಾಯಿನ್ ಇರುತ್ತೆ. ಹೆಂಗ್ ಬಂತು ಸರ್? ಅಲ್ಲ ಅಲ್ಲಿ ಓಕೆ, ಕೇಳಲೇಬಾರ್ದು ಕ್ವಶನ್. ಹೇಳಿ ಆಯ್ತು ಸರ್. ತಿರ್ಗಾ ಟ್ರೈ ಮಾಡೋಣ. ಇನ್ನೊಂದ್ಸಲ ಆಯ್ತು. ಇನ್ನೊಂದ್ಸಲ ಟ್ರೈ. ನೀವು ಇವತ್ತಾರು ಮ್ಯಾಜಿಕ್ ಮಾಡಿದ್ರ ಜೀವನದಲ್ಲಿ? ಇಲ್ಲ ಸರ್, ನಮ್ಮಪ್ಪ ಒಳ್ಳೆ ಮ್ಯಾಜಿಕ್ ಅಂದ್ರೆ ಮ್ಯಾಜಿಕ್ ಮಾಡ್ತಾರೆ ಮನೇಲಿ. ಸ್ವಲ್ಪ ಸಣ್ಣ ಪುಟ್ಟ ಮ್ಯಾಜಿಕ್ ನನ್ಗೆ ತೋರಿಸ್ತಿದ್ದಾರೆ. ಕೆಲವೊಂದ್ ದಿವಸ ತೋರಿಸಿದ್ದಾರೆ. ನೋಡೋ ಹಿಂಗೆ ಸಣ್ಣನಾಗಿ ಹಿಂಗೆ ಮಾಯ ಮಾಡ್ತಾರೆ. ಅವ್ರು ಒಳ್ಳೆ ಮ್ಯಾಜಿಕ್. ನಮ್ಮಪ್ಪ ಒಳ್ಳೆ ಚತುರ್ ಅವರು. ಹೌದಾ? ಓಕೆ, ಇಂಟ್ರೆಸ್ಟಿಂಗ್. ನಿಮ್ಮನೆ ಇವತ್ತು ಮ್ಯಾಜಿಕ್ ಮಾಡಿಸ್ತೀನಿ. ಓಕೆ, ಏನ್ ಹೇಳ್ತೀರಾ? ಹೆಂಗೆ? ಏನ್ ಸರ್? ಕೈ ತೋರಿಸಿ. 2 ಕೈ ತೋರಿಸಿ. ಓಕೆ, ಪರ್ಫೆಕ್ಟ್. ಇವಾಗ ನಿಮ್ ಕೈಲಿ ನಾನು ಕಾಯಿನ್ಸ್ಗಳು ಇಡ್ತೀನಿ. ಇವಾಗ ಈ ಕೈಲಿ 1 ಕಾಯಿನ್ ಇದೆ. ಓಕೆ ಅಲ್ವಾ? ನೀವೇನ್ ಮಾಡಿ, ಇವಾಗ ಈ ಕೈನ ಕ್ಲೋಸ್ ಮಾಡ್ಕೊಳ್ಳಿ. ಫುಲ್ ಕ್ಲೋಸ್ ಮಾಡ್ಕೊಳ್ಳಿ. ಓಕೆ, ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಹಿಂಗೆ ಶೇಕ್ ಮಾಡ್ತಾ ಇರಿ. ಶೇಕ್ ಮಾಡ್ಕೊಂಡೆ ಇವಾಗ ನಾನು ಹೇಳೋದು ನಂಗೆ ಹೇಳ್ತಾ ಬನ್ನಿ. ನನ್ನ ಕೈಲಿ ಎಷ್ಟು ಕಾಯಿನ್? ನಿಮ್ಮ ಕೈಲಿ ಎಷ್ಟು ಕಾಯಿನ್ ಇದೆ? 3. ನನ್ನ ಕೈಲಿ ಇವಾಗ 3 ಕಾಯಿನ್ ಇದೆ. ಹೇಳಿ, ನೀವೇ ಹೇಳ್ಬೇಕು. ಹೇಳಿ ಏನಂತ? ನನ್ನ ಕೈಯಲ್ಲಿ 3 ಕಾಯಿನ್ ಇದೆ. ನನ್ನ ಕೈಯಲ್ಲಿ 3 ಕಾಯಿನ್ ಇದೆ. ಇವಾಗ ಒಂದು ಕಾಯಿನು ನನ್ನ ಕೈ ಬಿಟ್ಟು ಹಾರಿ ವಿವೇಕ್ ಸರ್ ಕೈಗೆ ಹೋಗಿ ಬಿದ್ದಿದೆ. ಅಂದ ತಕ್ಷಣ ನನ್ನ ಕೈಗೆ 2 ಕಾಯಿನ್ ಬಂದಿರುತ್ತೆ. ನಿಮ್ಮ ಕೈ ತೆಗೆದು ನೋಡಿ ಸರ್. ನೀವು ಕೊಟ್ಟಿದ್ದು 3. ಓ ಮೈ ಗಾಡ್, ಮ್ಯಾಜಿಕ್ ಮಾಡಿದ್ರಿ ನೀವು ಕೂಡ ಸರ್. ಇಲ್ಲಿ 3 ಇತ್ತು, 2 ಹೆಂಗಾಯ್ತು ಅಂತ. ಹೆಂಗೆ ಸರ್? ಇದ್ರೊಳಗಡೆ ಹೋಗ್ಬಿಟ್ವಾ? ಕೊಡಿ, ಹೇಳ್ತೀನಿ. ನಿಮ್ಮ ಕೈ ತೋರಿಸ್ತೀರಾ? ಇಲ್ಲೇ ಮಾಡ್ಲಾ? ಇಲ್ಲೇ ಮಾಡ್ತೀನಿ ನೋಡಿ. ಓಕೆ, ಇವಾಗ ಇಲ್ಲಿ ಎಷ್ಟು ಕಾಯಿನ್ ಇದೆ? 2 ಕಾಯಿನ್ ಇದೆ. 2 ಅಲ್ವಾ? ಇಲ್ಲಿ ಎಷ್ಟಿದೆ? 2. 3 ಕಾಯಿನ್ ಬಂದಿರುತ್ತೆ. ಇಲ್ಲಿ 1 ಕಾಯಿನ್ ಇರುತ್ತೆ. ಇವಾಗ ಇದರಲ್ಲಿ ಮ್ಯಾಜಿಕ್ ಅಂತಂದ್ರೆ ಎಲ್ಲರೂ ಏನು ಅನ್ಕೊಂತಾರೆ, ಸ್ಲೀವ್ ಒಳಗೆ ಹೋಗ್ಬಿಡುತ್ತೆ ಅಂತ ಅನ್ಕೋತಾರೆ. ಅದಕ್ಕೋಸ್ಕರ ಸ್ಲೀವ್ ನಾನು ಕ್ಲೋಸ್ ಮಾಡಿಟ್ಟಿದ್ದೀನಿ. ಸ್ಲೀವ್ ಒಳಗೆ ಹೋಗಿ ಎಂಥದ್ದಿಲ್ಲ. ಇವಾಗ ಈ ಲಾಸ್ಟ್ ಕಾಯಿನ್ ಇದೆ ಅಲ್ವಾ, ಅದು ನಿಮ್ಮ ಕೈ ಮಾಡ್ತೀನಿ. ಆಗ ನಿಮ್ಮ ಸ್ಲೀವ್ ಒಳಗೆ ಹೋಗೋಕೆ ಚಾನ್ಸಸ್ ಇಲ್ಲ ಅಲ್ವಾ? ನಿಮ್ಮ ಕೈ ತೋರಿಸಿ ಹೇಳ್ತೀನಿ. ನಾನು ಅದಕ್ಕೆ ಎಲ್ಲರಿಗೂ ಮರ್ಚಿಬಿಟ್ಟಿದ್ದೀನಿ. ಇರಿ ಸರ್, ಇನ್ನೂ ಮೇಲೆ ಎತ್ಬಿಡ್ತೀನಿ. ನೀವೇನ ಮಾಡ್ಬಿಟ್ರ? ಇವಾಗ ನೀವೇ ಮ್ಯಾಜಿಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ. ಆಮೇಲೆ ಏನಾದ್ರು ಆಗ್ಬಿಟ್ರೆ. ಇವಾಗ ನಿಮ್ಮ ಕೈಲಿ 1 ಕಾಯಿನ್ ಇದೆ. ಓಕೆ, ಈ 1 ಕಾಯಿನ್ ನನ್ನ ಕೈಲಿ ತಗೋತೀನಿ. ಇಲ್ಲಿ ಎಷ್ಟಿದೆ? 3 ಇದೆ. ಇದನ್ನ ನೀವು ಗಟ್ಟಿಗೆ ಇಟ್ಕೋತೀರಾ. ಇಟ್ಕೊಳ್ಳಿ, ತಿರುಗಿಸ್ಕೊಳ್ಳಿ. ಇವಾಗ ಈ ಕಾಯಿನ್ ನೋಡ್ತಾ ಇರಿ ಅಷ್ಟೇ. ಇವಾಗ ನಿಮ್ಗೆ ಹೇಳ್ಕೊಟ್ಟಿದ್ದು ಅದೇ ಥರ ಮಂತ್ರನ ನಾನು ಬಂದ್ಬಿಟ್ಟು ನನ್ನ ಬಾಯಿ ಒಡನೆ ಹೇಳಿದೆ. ಹೇಳ್ಬಿಟ್ಟು ಹಿಂಗಂದ್ರೆ ನನ್ನ ಕೈಲಿ ಇದ್ದಿದ್ದು ಮಾಯ ಆಯಿತು. ನಿಮ್ಮ ಕೈಲಿ ಎಷ್ಟು ಕಾಯಿನ್ಸ್ ಇತ್ತು? 3. ಕೈ ಓಪನ್ ಮಾಡಿ 4 ಕಾಯಿನ್ ಇರುತ್ತೆ.
ಏನ್ ಸರ್ ಇದು? ಓಕೆ ಓಕೆ. ಆಕ್ಚುಲಿ ಸ್ವಾಮಿ. ಹಾ, ಈ ಕಾಯಿನ್ ಇದೆ ಅಲ್ವಾ, ಹಾ, ಈ ಕಾಯಿನ್ ತುಂಬಾ ಮ್ಯಾಜಿಕಲ್. ಯಾಕಂದ್ರೆ ಹಿಂಗ್ ತೆಗೆದು ಹಿಂಗ್ ಪಾಕೆಟ್ ಇಟ್ರೆ ಹಾ. ಇಲ್ಲಿಂದ ಬರುತ್ತೆ, ತಿರ್ಗಾ ಹಿಂಗ್ ತೆಗೆದು ಹಿಂಗ್ ಪಾಕೆಟ್ ಇಟ್ರೆ ಇಲ್ಲಿಂದ ಬರುತ್ತೆ. ಇದು ಹಾರ್ತಾನೆ ಇರುತ್ತೆ. ಸುಮ್ನೆ ಹಿಂಗ್ ಇಟ್ಬಿಟ್ಟು ಹಿಂಗ್ ಅಂದ್ರೆ ಸಾಕು ಮಾಯ ಆಗಿರುತ್ತೆ. ತಿರ್ಗಾ ಹಿಂಗ್ ಅಂದ್ರೆ ತಿರ್ಗಾ ಬರುತ್ತೆ. ಇಲ್ಲಿಟ್ರೆ ಇಲ್ಲಿಗೆ ಬರುತ್ತೆ, ಇಲ್ಲಿಟ್ರೆ ಇಲ್ಲಿಗೆ ಬರುತ್ತೆ, ಹಾರ್ತಾನೆ ಇರುತ್ತೆ. ಕೆಲವೊಂದ್ಸಲ ಇಲ್ಲಿಗೆ ಹಾರುತ್ತೆ. ಯಾಕೆ ಹಾರುತ್ತೆ ಹೇಳಿ? ಹಿಂಗ್ ಹಾರ್ತಾನೆ ಇರುತ್ತೆ. ಯಾಕೆ ಹಾರುತ್ತೆ ಹೇಳಿ? ನೀವು ಹಾರಿಸ್ತಾ ಇದೀರಾ, ಹಾರ್ತಾ ಇದೆ ಸರ್ ಅದು. ನೋಡಿ, ಹಾರುತ್ತೆ. ಅಂದ್ರೆ ಹಿಂಗ ಹಾರುತ್ತೆ, ಹಾರ್ತಾನೆ ಇರುತ್ತೆ. ಯಾಕೆ ಹೇಳಿ? ಏನಾದ್ರು ಕಂಡಿಡಿದ್ರ ಯಾಕೆ ಅಂತ? ಯಾಕಂದ್ರೆ ಒಂದು ಪಕ್ಷಿ ಇದೆ, ಕಾಣ್ತಿದ್ಯಾ? ಅದನ್ನ ಹಾರ್ತಿರೋದು. ಎಲ್ಲ ಕಾಯಿನಲ್ಲಿ ಇದೆ ಅಲ್ವಾ? ಎಲ್ಲ ಆದ್ರೆ ಈ ಕಾಯಿನಲ್ಲಿರೋದು ತುಂಬಾ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಹಿಂಗ್ ಇಟ್ಕೊಂಡು ಹಿಂಗಂದ್ರೆ ಅಂದ್ರೆ ಸಾಕು, ಆ ಪಕ್ಷಿ ಸ್ವಲ್ಪ ಹಂಗೆ ಆಚೆ ಬರುತ್ತೆ. ಏನ್ ಪಕ್ಷಿ ಸರ್? ಅದು ಒಂದು ನನ್ನ ಪೆಟ್ಟಿದು. ಇವನ ಹೆಸರು ಶಿವಲಿಂಗ ಅಂತ. ಶಿವು, ನೋಡಿದ್ರಾ? ನೀವು ಪೆಟ್ ಮಾಡ್ತೀರಾ? ಕೈ ತೋರಿಸಿ, ತೋರಿಸಿ ಕೈ. ಹುಷಾರು. ಅಯ್ಯೋ, ಕಚ್ಚಿಸ್ಬಿಡ. ಓಹ್, ಕಾಯಿನ್ ಆಗ್ಬಿಟ್ಟ. ಎಲ್ಲಿ ಸರ್ ಪಕ್ಷಿ? ಎಲ್ಲಿ ಸರ್? ಇಲ್ಲೇ ಇದೆ ಅಲ್ಲ, ಹಾರ್ದು ಬಿಟ್ಟ. ತಿರ್ಗಾ ಹಾರ್ತಾನೆ ಇರ್ತಾನೆ. ಸರ್ ಪಕ್ಷಿ ಎಲ್ಲ ಆಯ್ತು ಮತ್ತೆ? ಅದೇ ಇದು. ಅಲ್ಲ, ನಿಮ್ ಕೈಯಲ್ಲಿ ಬಂತಲ್ಲ ಸರ್. ಓ, ಇಂಟ್ರೆಸ್ಟಿಂಗ್ ಅಲ್ವಾ? ಸೂಪರ್ ಸೂಪರ್ ಸರ್. ಸೊ ಇದು ನೀವೇ ಹೇಳ್ಬೇಕು ಇವಾಗ. ಇದು ಮಂತ್ರಣ, ತಂತ್ರಣ, ಯಂತ್ರಣ, ಏನಿದು? ಮ್ಯಾಜಿಕ್ ಮಂತ್ರ ತರನೇ ಇದೆ ಅಲ್ಲ, ಮಂತ್ರಗಳು ಇದೆಲ್ಲ ಹೇಳಕ್ ಆಗ್ತಿಲ್ಲ ಏನು ಅಂತ. ಅದಿಲ್ಲಿ ಮ್ಯಾಜಿಕ್ ಇರೋದು. ಆಕ್ಚುಲಿ ಇವಾಗ ಏನಂದ್ರೆ ನಾವು ಮ್ಯಾಜಿಕಲ್ಲಿ ಕೆಲವೊಂದು ವಿಷಯಗಳು ರಿಯಲ್ ಆಗಿ ಮಾಡ್ತೇವೆ. ಓಕೆ. ಫಾರ್ ಎಕ್ಸಾಂಪಲ್, ಇದು ಬಂದ್ಬಿಟ್ಟು ಯೋಗದಲ್ಲಿ ಇರೋ ಒಂದು ವಿಷಯ. ಇದು ಜಲನೀತಿ ಅಂತ ಹೇಳ್ತಾರೆ. ಏನಂದ್ರೆ ನೀವು ತುಂಬಾ ಜಾಗದಲ್ಲಿ ನೋಡಿರ್ತೀರ, ವರ್ಡ್ ಕೇಳಿದೀನಿ ಜಲನೀತಿ ಅಂತ. ತುಂಬಾ ಜಾಗದಲ್ಲಿ ನೋಡಿರ್ತೀರ. ನಮ್ಮ ರಾಜ್ಕುಮಾರ್ ಅವರು ಮಾಡಿದ್ದಾರೆ ಇದನ್ನ. ಆ ವಿಡಿಯೋಗಳು ತುಂಬಾ ಪಾಪ್ಯುಲರ್ ಇದೆ. ಏನ್ ಮಾಡ್ತಾರೆ ಅಂದ್ರೆ, ನೀರನ್ನ ಹಿಂಗ ಹಾಕ್ಬಿಟ್ಟು ಹಿಂಗ್ ತೆಗಿತಾರೆ, ಹಿಂಗ್ ಇಟ್ಕೋತಾರೆ. ಒಂದು ಪಾಟ್ ತರ ಇರುತ್ತೆ, ಅದರಲ್ಲಿ ನೀರನ್ನ ಇಲ್ಲಿ ಇಟ್ಬಿಟ್ಟು ಹಿಂಗೆ ಉಯ್ತಾರೆ. ಅದೇ ಹಿಂಗೆ ಮೂವ್ ಆಗಿ ಈ ಮೂಗಿಂದ ಹಂಗೆ ಆಚೆ ಬರುತ್ತೆ. ಅದು ಇದನ್ನ ಕ್ಲೀನ್ ಮಾಡೋದು. ಅದೇ ತರ ಎರಡಿದೆ, ಅದು ಹೆಸರು ನಾನು ಸರಿಯಾಗಿ ನೆನಪಿಲ್ಲ. ಏನಂದ್ರೆ ಚಿಕ್ಕದು, ಇಷ್ಟು ದೊಡ್ಡದು ಒಂದು ಹಗ್ಗ ತರ ಇರುತ್ತೆ. ಅದನ್ನ ಮೂಗಲ್ಲಿ ಹಾಕ್ಬಿಟ್ಟು ಬಾಯಲ್ಲಿ ತೆಗೆದ್ಬಿಟ್ಟು ಹಿಂಗ್ ಕ್ಲೀನ್ ಮಾಡ್ತಾರೆ. ಹೌದು ಸರ್. ಆಮೇಲೆ ಇನ್ನೊಂದಿದೆ, ಅದು ಏನೋ ಒಂದು ಮಾಡ್ತಾರೆ ಆತರ, ಈ ನಾಸಿಗಳನ್ನ ಕ್ಲೀನ್ ಮಾಡೋ ಒಂದು ವಿಷಯಗಳು. ಅದನ್ನ ಇಟ್ಕೊಂಡು ನಾನು ಒಂದು ಮ್ಯಾಜಿಕ್ ನ ರೆಡಿ ಮಾಡಿದ್ರಿ ನಾವು. ಅದ್ ನಿಮ್ಗೆ ನಾನು ತೋರಿಸ್ತೀನಿ. ಓಕೆನಾ? ಇದು ಮ್ಯಾಜಿಕ್. ಟ್ರೈ ಎಲ್ಲ ಮಾಡೋದು ಬೇಡ. ಜಲನೀತಿ ಟ್ರೈ ಮಾಡಿ, ಯೋಗ ಕ್ಲಾಸ್ಗೆ ಹೋಗ್ಬಿಟ್ಟು ಅಭ್ಯಾಸ ಮಾಡ್ಕೊಂಡು ಟ್ರೈ ಮಾಡಿ. ಹೌದು, ಇದಾರೆ ನಮ್ಮಲ್ಲಿ ಒಬ್ರು, ನಮ್ಮ ಆರ್ಟಿಸ್ಟ್ ಒಬ್ರು ಇದಾರೆ. ಅವ್ರ ಹೆಸರು ಬಂದು CS ರಾಮಚಂದ್ರ ಮೂರ್ತಿ ಅಂತ. ನಮ್ಮಪ್ಪ ಟೀಚರ್ ಅಂತ ನಾವು ಒಂದು ಶಾರ್ಟ್ ಫಿಲ್ಮ್ ಮಾಡಿದೀವಿ. ಶಾರ್ಟ್ ಫಿಲ್ಮ್ ಅಲ್ಲಿ ನನ್ನ ತಂದೆ ಕ್ಯಾರೆಕ್ಟರ್ ಅವರೇ ಮಾಡಿದ್ರು. ತುಂಬಾ ಚೆನ್ನಾಗಿ, ಒಳ್ಳೆ ಆರ್ಟಿಸ್ಟ್ ಅವರು. ಅವ್ರು ಇದನ್ನ ಮಾಡಿರೋದು ನಾನು ನೋಡಿದ್ದೀನಿ, ವಿಡಿಯೋದಲ್ಲಿ ಹಾಕಿದ್ರು. ಅಂಡ್ ಮಾಡ್ತಾರೆ ಕೂಡ ಅವರು. ಒಳ್ಳೆ ಯೋಗ ಜನ ಮಾಡ್ತಾರೆ, ಸೂಪರ್. ಅವರು ಇದು ತುಂಬಾ ಒಳ್ಳೇದು ಕೂಡ. ಬಟ್ ಪ್ರಾಪರ್ ಅಭ್ಯಾಸದಿಂದ ಮಾಡಬೇಕು, ಸುಮ್ಮನೆ ನಾವು ಮಾಡೋದಿದೆ. ಸೊ ಇವಾಗ ಅದನ್ನ ನೋಡಿ ಅದೇ ತರ ನಾವು ಮ್ಯಾಜಿಕಲ್ ಒಂದು ಮಾಡ್ತೀರಿ. ಇಟ್ಸ್ ನಾಟ್ ನ್ಯೂ, ಇಟ್ಸ್ ವೆರಿ ಓಲ್ಡ್. ಅದನ್ನ ನಾವು ಸ್ವಲ್ಪ ನ್ಯೂ ಮಾಡಿದಿರಿ. ಇದೇನಿದು? ಟಿಕ್ ಟಾಕ್ ಸರ್. ಟಿಕ್ ಟಾಕ್ ನಿಮ್ಗೊಂದು ಕೊಡ್ಬೋದಾ? ಕೊಡಿ ಸರ್. ತಿನ್ನೋದಕ್ಕೆ ಬೇಡ, ನೀವು ಕೊಡೋದಕ್ಕಂದ್ರೆ ಓಕೆ. ತಿನ್ನಲ್ವಾ? ಇಲ್ಲ, ಈಗ ಸದ್ಯಕ್ಕೆ ಬೇಡ. ಹೌದಾ? ಬೇಡ, ಹಂಗಾದ್ರೆ ನಾನೇ ತಗೋತೀನಿ. ಓಕೆ. ಇವಾಗ ಒಂದಿದೆ, ನೀವು ಆಗ್ಬೇಕಾದ್ರೆ ತಗೋಬಹುದು. ಓಕೆನಾ? ಇವಾಗ ನೋಡ್ತೀರ, ಸರಿನಾ? ಇವಾಗ ಈ ಟಿಕ್ ಟಾಕ್ನ ಓಕೆ, ರಿಪ್ಲೀಸ್ ಬಿಲೀವ್ ಇಟ್ ಆರ್ ನಾಟ್ ಅಂತ ಕೆಲವೊಂದು ಶೋಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಇದೇ ಜಲನೀತಿನ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಎಕ್ಸ್ಪ್ಯಾಂಡ್ ಮಾಡಿ ಮೂಗಿಗೆ ಹಾಲು ಹಾಕ್ಬಿಟ್ಟು ಹಿಂಗೆ ಇಟ್ಕೊಂಡು ಹಿಂಗೆ ಎಳಿತಾರೆ, ಕಣ್ಣಿಂದ ಹೊಡೆಯುತ್ತೆ. ಅದು ಮಾಡ್ಬೋದು. ಇಲ್ಲೊಂದು ಸಣ್ಣ ಹೋಲ್ ಇದೆ, ಅದರಿಂದ ಆಚೆ ಬರುತ್ತೆ ಅಂತ ಒಂದು ವಿಷಯನೇ ಇದು. ನೋಡ್ತಾರೆ, ನೀಟಾಗಿ ನೋಡ್ಕೊಳ್ಳಿ. ಹಿಂಗೆ ಪುಷ್ ಮಾಡ್ತೀನಿ. ಪುಷ್ ಮಾಡ್ತಾ ಹೋದ್ರೆ ಇವಾಗ ನಿಮಗೆ ಕಾಣ್ತಿದ್ಯಾ? ಕಾಣ್ತಾ ಇದೆ ಸರ್. ನೋಡ್ತಾರೆ,
ಇಲ್ಲಿ ಕಾಣ್ತಿದ್ಯಾ? ಕಾಣ್ತಿದೆ ಕಾಣ್ತಿದೆ ಕಾಣ್ತಿದೆ. ಓ ಮೈ ಗಾಡ್. ಟ್ರೈ ಮಾಡ್ತೀರಾ ಅವಾಗ? ಏನ್ ನಾನಾ ಸರ್? ಎಲ್ಲಿಂದ ಹೆಂಗ್ ಬರುತ್ತೆ, ಹೆಂಗ್ ಬಂತ ಅಲ್ಲಿ ಅಂತ. ಇದು ಟ್ರಿಕ್. ಓಕೆ. ಇದನ್ನ ಯಾರು ಅಭ್ಯಾಸ ಮಾಡೋದು ಬೇಡ. ಮಾಡ್ತಿರೋದ್ರೆ ಪ್ರಾಪರ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಮ್ಯಾಜಿಕ್ ಮಾಡ್ಕೊಂಡು ಮಾಡಿ. ಇದನ್ನ ಸುಮ್ಮನೆ ಟಿಕ್ ಟಾಕ್ ಎತ್ತಿ ಕಣ್ಣಲ್ಲಿ ಹಾಕೋದು, ಬಾಯಲ್ಲಿ ಹಾಕೊಂಡು ಕಣ್ಣಿಗೆ ತೆಗಿಯೋದು ಇದೆಲ್ಲ ಏನು ಮಾಡೋದು ಬೇಡ. ಹೆಂಗ್ ಸರ್ ಇದು ನೀವು ಮಾಡಿದೀಗ? ಅದ ತಿಳ್ಕೊಬೋದಾ? ಕನ್ಫರ್ಮ್ ಗೊತ್ತಾಗ್ಬೇಕಾ? ಹೇಳಿ, ಅದೇ ನೀವು ಹೇಳಂಗಿದ್ರೆ ಓಕೆ. ನಮ್ಗೇನು So, ಈ ಒಂದೇ ಒಂದು ಗೊತ್ತಾದ್ರೆ ಸಾಕು ನಮ್ಗೆ. ಸೊ ಇನ್ನು ಒಂದೇ ಒಂದು ಟೆಕ್ನಿಕ್ ಮಾತ್ರ ಬಂದ್ಬಿಟ್ಟು ಒಂದು 2-3 ವರ್ಷದಿಂದ ಪ್ರಾಕ್ಟೀಸ್ ಮಾಡಿದ್ದೀನಿ. ಓಕೆ ಓಕೆ. ಸೊ ಅಷ್ಟು ನೀವು ಪ್ರಾಕ್ಟೀಸ್ ಮಾಡಕ್ಕೆ ರೆಡಿ ಇದೆಯಲ್ಲ ಅಂತ ನಾನು ನಂಬಿಕೆ ಬಂದರೆ 100% ಹೇಳ್ಕೊಡ್ತೀನಿ. ಬೇಡ ಬಿಡಿ ಸರ್ ಹೋಗಿ. ಅಯ್ಯೋ, ರಿಯಲಿ ಗ್ರೇಟ್ ಸರ್. ಸೂಪರ್ ಸೂಪರ್. ಥ್ಯಾಂಕ್ ಯು. ಸೂಪರ್ ಸರ್, ಸೂಪರ್. ಸರ್, ಈಗ ನೀವು ಇನ್ನೊಂದು ಮ್ಯಾಜಿಕ್ ತೋರ್ಸೋಕ್ಕಿಂತ ಮುಂಚೆ ನಂದೊಂದು ಪ್ರಶ್ನೆ ಇದೆ ಸರ್. ಪ್ರಶ್ನೆ ಏನಂದ್ರೆ, ನೀವು ಮ್ಯಾಜಿಕ್ ಮಾಡ್ತಾ ಇದ್ದೀರಾ, ಇದು ಈ ನಮ್ಮ ಮಂತ್ರ, ತಂತ್ರ, ಯೋಗ ಇವುಗಳಿಗೂ ಈ ಮ್ಯಾಜಿಕ್ಗೂ ಏನಾದರೂ ಸಂಬಂಧ ಇದೆಯಾ ಅಥವಾ ಕಂಪ್ಲೀಟ್ ಸ್ಕಿಲ್ಲ? ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ ಸರ್, ಆಮೇಲೆ ಮ್ಯಾಜಿಕ್. ಮಂತ್ರ, ತಂತ್ರ, ಯೋಗ ಇದು 3. ಮಂತ್ರ ಇದೆಯಾ ಅಂತ ಹೇಳಿದ್ರೆ, ನಾನು ಯಾವತ್ತೂ ಒಂದು ಮಂತ್ರ ಮಾಡಿ ಒಂದು ಮ್ಯಾಜಿಕ್ ಮಾಡಿಲ್ಲ ಇವತ್ತುವರೆಗೂ. ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ಮಂತ್ರ ಮಾಡಿ ಒಂದು ಮಂತ್ರ ಹೇಳಿದ ತಕ್ಷಣ ಅಲ್ಲಿ ಮ್ಯಾಜಿಕ್ ನಡೆಯುತ್ತೆ ಅನ್ನತ್ರ ಒಂದು ಮ್ಯಾಜಿಕ್ ಮಾಡಿಲ್ಲ. ತಂತ್ರ, ಓಕೆ, ತಂತ್ರಗೂ ಸ್ಕಿಲ್ಗೆ ಏನು ಡಿಫ್ರೆನ್ಸು? ನೀವು ಮಂತ್ರ, ತಂತ್ರ, ಯೋಗ ಇದು 3ಗೂ ಸ್ಕಿಲ್ ಇದೆಯಾ ಅಂತ ಕೇಳಿದ್ರೆ, ಹೌದು. ತಂತ್ರಗೂ ಸ್ಕಿಲ್ 2 ಒಂದೇ ತಾನೆ? ಯಾ ಹೌದು. ನನಗೆ ಗೊತ್ತಿಲ್ಲ. ನನಗೆ ಅದೆರಡು ತಂತ್ರ ಸ್ಕಿಲ್ ಬೇರೆ ಸರ್. ಬೇರೆನಾ? ತಂತ್ರ ಬೇರೆ. ಡಿಫ್ರೆನ್ಸ್ ಅದು? ತಂತ್ರ ಅಂದ್ರೆ ನೀವು ಇವಾಗ ನಮ್ಮ ಫಾರ್ ಎಕ್ಸಾಂಪಲ್ ಈಗ ಮಾಟ ಮಂತ್ರಗಳಲ್ಲಿರ್ಬೋದು, ಅಲ್ಲಿ ತಂತ್ರನ ಯೂಸ್ ಮಾಡ್ತಾರಲ್ವಾ? ಮಾಟ ಮಂತ್ರ ಎಲ್ಲ ಏನಿಲ್ಲ ಇದರಲ್ಲಿ. ಓಕೆ, ಆ ತರದ್ರಲ್ಲಿ ಏನಾದ್ರು ತಂತ್ರ ಅಂದ್ರೆ ಕೆಲವೊಂದು ತಂತ್ರಗಳು ಮಾಡ್ತೀರಿ ನಾವು. ಯಾವ ತರ ತಂತ್ರ ಮಾಡ್ತೀರಿ ಅಂದ್ರೆ, ಏನೋ ಕೆಲವೊಂದು ತಂತ್ರಗಳಿದೆ. ತಂತ್ರ ಅಂದ್ರೆ ಏನು ಗೊತ್ತಾ? ನನಗೆ ತಿಳಿದ ಮಟ್ಟಿಗೆ ತಂತ್ರ ಅಂದ್ರೆ ಏನಂದ್ರೆ, ನಿಮ್ಮ ಬ್ರೈನಿಗೆ ಗೊತ್ತಿಲ್ದಿರೋ ಒಂದು ವಿಷಯ ನಾವು ಮಾಡೋದು. ನಿಮ್ಗೆ ತಂತ್ರ ಮಾಡ್ತೀರಿ, ನಿಮ್ಮನ್ನ ಸುಳ್ಳಾಗಿ ನಂಬಿಸ್ತೀರಿ ಅಂತ ಇಟ್ಕೊಳ್ಳಿ, ಅದೊಂದು ತಂತ್ರ ತಾನೆ? ತಂತ್ರ. ಹೌದು ಹೌದು, ತಂತ್ರ. ಆ ತಂತ್ರಗಳು ಮಾಡ್ತೀರಿ ನಾವು. ಓಕೆನಾ? ಯೋಗ ಕನ್ಫರ್ಮ್ ನಮ್ಗೆ ಯೂಸ್ ಇದೆ. ಯಾಕಂದ್ರೆ ನಾಟ್ ಓನ್ಲಿ ಫಾರ್ ಮ್ಯಾಜಿಕ್, ಏನೇ ಮಾಡ್ಬೇಕಂದ್ರೂ ಕೂಡ ನಮಗೆ ಕಾನ್ಸಂಟ್ರೇಷನ್ ಬೇಕು. ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ಬೇಕಂದ್ರೆ ಯೋಗ ಮಾಡಬೇಕಾಗುತ್ತೆ, ಎಲ್ಲ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ತುಂಬ ಎಕ್ಸಸೈಸಸ್ ಮಾಡ್ತೀರಿ. ಪರ್ಟಿಕ್ಯುಲರ್ಲಿ ನಾನು ಅದಕ್ಕೆ ತುಂಬ ಅಭ್ಯಾಸ ಮಾಡ್ತೀನಿ. ಆಸ್ ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ, ನಾನು ಮ್ಯಾಜಿಕ್ ಬಂದ್ಬಿಟ್ಟು ತುಂಬ ಸುಲಭವಾಗಿ ನನಗೆ ಬಂದಿಲ್ಲ. ನಾನು ಅಭ್ಯಾಸ ಮಾಡಿದೆ. ನಾನು ನನ್ನ ಸ್ಕಿಲ್ ಮತ್ತು ಟ್ರಿಕ್ ಮಾತ್ರ ಅಭ್ಯಾಸ ಮಾಡಿಲ್ಲ. ನಾನು ನನ್ನನ್ನೇ ಗ್ರೂಮ್ ಮಾಡ್ಕೊಳ್ಳೋಕೆ ತುಂಬ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ಅದರಲ್ಲಿ ಯೋಗಗಳು ತುಂಬ ನಾನು ಟ್ರೈ ಮಾಡಿದ್ದೀನಿ. ಪ್ರಾಕ್ಟೀಸ್ಗಳು ಇವಾಗ ಫಿಂಗರ್ ಎಕ್ಸಸೈಸ್ ಅಂತ ಹೇಳ್ತಾರೆ, ಇದನ್ನೆಲ್ಲ ಮಾಡಿ ಇದರ ಬಂದ್ಬಿಟ್ಟು ಇವಾಗ ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಮೂವ್ ಮಾಡಿ, ಇದೊಂದು ಎಕ್ಸಸೈಸು. ಕಷ್ಟ ಆಗ್ತಿದೆ ಅಲ್ವಾ? ಇದು ಬ್ರೈನ್ ಎಕ್ಸಸೈಸು. 1 by 1 ಮೂವ್ ಆಗುತ್ತೆ. ಇವಾಗ ಇದು ಏನಾಗುತ್ತೆ, ಬ್ರೈನ್ ಸ್ಟ್ರಾಂಗ್ ಆಗುತ್ತೆ. ಇವಾಗ ಹಿಂಗಿಟ್ಕೊಳ್ಳಿ, ಹಿಂಗೆ ಓಪನ್ ಮಾಡಿ, ಒಂದು ಕೈ ಹಿಂಗಿಟ್ಕೊಳ್ಳಿ, ಒಂದು ಕೈ ಹಿಂಗೆ, ಒಂದು ಕೈ ಹಿಂಗೆ. ಇವಾಗ ಹಿಂಗೆ ಓಪನ್, ಇವಾಗ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಚೇಂಜ್ ಮಾಡ್ಬಿಟ್ಟು ಹಿಂಗೆ ಬನ್ನಿ. ನಮ್ಮ ಕೈಯೇ ಮೂವ್ ಆಗ್ತಾ ಇಲ್ಲ. ಓಕೆನಾ? ಸೊ ಈ ತರ ಒಂದು 10-15 ಬೇಕಾದ್ರೆ ಮಾಡ್ತೀವಿ. ಸೊ ಈ ತರ ಒಂದು 10-15 ಟೆಕ್ನಿಕ್ಸ್ ಇದೆ ಹಿಂಗೆ ಮಾಡೋದು. ಆಮೇಲೆ ಇದರಲ್ಲಿ ಒಂದು ತೋರಿಸೋದು, ಇದು ತೋರಿಸೋದು, ಈ ತರ 10-15 ಟೆಕ್ನಿಕ್ಸ್ ಇದೆ. ಆಮೇಲೆ ಫಿಂಗರ್ಸ್ ತುಂಬ ಸ್ಟ್ರಾಂಗ್ ಆಗಿರ್ಬೇಕಂತ ಈ ತರ ಎಲ್ಲ ಮಾಡೋದು, ಇದೆಲ್ಲ ಮಾಡ್ತೀರಿ ಎಕ್ಸಸೈಸ್. ಆಮೇಲೆ ಬ್ರೈನ್ ಕಾನ್ಸಂಟ್ರೇಷನ್ಗೋಸ್ಕರ ಯೋಗ, ಮೆಡಿಟೇಷನ್ ಎಲ್ಲ ಮಾಡ್ತೀರಿ. ಎಲ್ಲ ಮ್ಯೂಜಿಷಿಯನ್ಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಾನು ಖಂಡಿತ ಸ್ವಲ್ಪ ಆದ್ರೂ ಮಾಡ್ತೀನಿ. ಅಂದ್ರೆ ಮ್ಯಾಜಿಕ್ಗೆ ನಾನು ಕೇಳಿದ್ದ ಆ ಮಂತ್ರ, ತಂತ್ರ, ಯೋಗಕ್ಕೆ ಸಂಬಂಧ ಇದೆ, ಬಟ್ ಅದನ್ನ ನೀವು ಹೆಂಗೆ ಯೂಸ್ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ಖಂಡಿತ ಸಂಬಂಧ ಇದೆ, ಆದ್ರೆ ನೀವು ಕೇಳೋ ರೀತಿಯಲ್ಲಿ ಸಂಬಂಧ ಇದೆ ಅಂತ ನಾನು ಗೊತ್ತಿಲ್ಲ. ಅರ್ಥ ಆಯ್ತು. ನೀವು ಕೇಳೋ ರೀತಿ ಏನಂದ್ರೆ, ಇವಾಗ ಏನೋ ಪವಾಡಗಳಿದೆಯಾ ಅಂತ ಕೇಳ್ತಿದ್ದೀರಾ ಅಂತ ಅನ್ಕೋತೀನಿ. ಪವಾಡ ನನ್ನ ತಿಳಿದ ಮಟ್ಟಿಗೆ ಇವತ್ತವರೆಗೂ ನಾನು ನೋಡಿಲ್ಲ. ಆದ್ರೆ ನಾನು ಮಾಡೋದನ್ನ ಪವಾಡನೇ ಇದು ಅಂತ 100% ನಂಬಿಸ್ಬೋದು. ನಂಬಿದ್ದಾರೆ. ಯಾಕಂದ್ರೆ ನಾನು US ಅಲ್ಲಿ ಕೆಲಸ ಮಾಡುವಾಗ ಕೆಲವೊಂದು ಕ್ರಿಶ್ಚಿಯನ್ ಜನರು ಶಿಪ್ಗೆ ಬರ್ತಾರೆ. ಅವ್ರು ಬಂದು ತುಂಬ ಬಿಲೀವ್ಸ್ ಜಾಸ್ತಿ ಇರುತ್ತೆ ಅವರಿಗೆ. ಯಾಕಂದರೆ ಅವ್ರು ಬಂದ್ಬಿಟ್ಟು ದೇ ಬಿಲೀವ್ ಇನ್ ದೇರ್ ಗಾಡ್ ಅ ಲಾಟ್. ಅವಾಗ ಅವ್ರು ಬಂದ್ಬಿಟ್ಟು ಇಂಥ ವಿಷಯಗಳನ್ನೆಲ್ಲ ಸೆಟನಿಕ್ ಆಗಿ ನೋಡ್ತಾರೆ. ಸೊ ನಾನು ಮಾಡೋ ಮ್ಯಾಜಿಕ್ ನಿಜ ಅಂತ ಅಂದ್ಕೊಂಡು ನನಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಂದರೆ,
ಈ ಹುಡುಗ ನನಗೆ ತಿರ್ಗಾ ನನ್ನ ಟೇಬಲ್ಗೆ ಬರಬಾರ್ದು, ಈ ಹುಡುಗ ನಾನು ತಿರ್ಗಾ ಶಿಪ್ಪಲ್ಲಿ ಇರೋವರೆಗೂ ನೋಡಬಾರ್ದು, ಯಾಕಂದ್ರೆ ನಿಜವಾದ ಮ್ಯಾಜಿಕ್ ಮಾಡ್ತಿದ್ದಾನೆ, ಅವನ ಹತ್ರ ಏನೋ ಇದೆ, ಪ್ರಾಬ್ಲಮ್ ಇದೆ, ಅವನಿಗೆ ದೆವ್ವ ಏನೋ ಇಟ್ಕೊಂಡಿದ್ದಾನೆ, ಈ ಥರ ಕಂಪ್ಲೇಂಟ್ ಹೋಗಿದೆ. ನಾನು ಇದಕ್ಕೆ ನಗೋದಾ ಅಳೋದಾ ನನಗೆ ಗೊತ್ತಾಗಲಿಲ್ಲ. ಈ ಕಂಪ್ಲೇಂಟ್ ಹೋಗಿದೆ ನನಗೆ 2-3 ಸಲ ಹೋಗಿದೆ ನನಗೆ ಇದೇ ಕಂಪ್ಲೇಂಟು. ಸೊ ನಂಬಿಸ್ಬೋದು, ಇದು ತಂತ್ರ, ಇದು ಮಂತ್ರಾಣೆ ಅಂತ ನಾನು ನಂಬಿಸ್ಬೋದು. ಅದಕ್ಕೆ ನನ್ನ ಕೆಪಾಸಿಟಿ ಇದೆ. ನಾನಲ್ಲ, ನನ್ನ ಥರ ತುಂಬ ಜನರಿಗೆ ಇವಾಗ ನಾನು ಅದೇ ನಿಮ್ಗೆ ಹೇಳ್ದಂಗೆ, ನಾನು ಕಾವಿ ಬಟ್ಟೆ ಹಾಕೊಂಡ್ಬಿಟ್ರೆ ಸ್ವಾಮಿ ತರ ಆಗ್ಬಿಟ್ಟು ಒಂದು ಕಾಯಿನ್ ವ್ಯಾನಿಷ್ ಮಾಡಿದ್ರೆ ನೀವು ಒಂದ್ ಯಾವ್ದೋ ಬಾಬಾ ಆಗ್ಬಿಡ್ತೀರ. ಕಾಯಿನ್ ಬಾಬಾ ಮಾಡ್ಬಿಡೋಣ. ತೋರಿಸಿ ಸರ್ ಅದನ್ನ ಇನ್ನೊಂದು ಇನ್ನೊಂದ್ ಮಾಡೋಣ? ಚಳಕ. ನೀವು ಬಂದಿರೋದು ನಿಮ್ಮ ಫ್ರೆಂಡು, ಅವ್ರನ್ನ ಕರೀತೀನಿ. ಮಾಮ್ ಭರತ್ ಓಕೆ, ಭರತ್ ಮೈಕ್. ಓಕೆ, ನಿಮ್ಮಿಬ್ಬರಿಗೆ ಎಷ್ಟು ದಿನ ಪರಿಚಯ ಬರುತ್ತೆ? 7-8 ವರ್ಷ. ಸರ್ ಅವನೇ ಉತ್ತರ ಕೊಡ್ಬೇಕಾ ನಾನು ಕೊಡ್ಬೇಕಾ ಸರ್? ಇಬ್ರು ಮಾತಾಡೋಣ. ಓಕೆ ಸರ್, ನಿಮ್ಮ ಫ್ರೆಂಡ್ ಹೆಸರು ಮಾತಾಡೋ ನೀನ್ ಸ್ವಲ್ಪ. ನಾಗಾರ್ಜುನ್. ನಾಗರ್. ನೀವು ಫಸ್ಟ್ ಮೀಟ್ ಆಗಿದ್ದು ಯಾವಾಗ? ಕಾಲೇಜ್ ಸರ್. ಕಾಲೇಜಲ್ಲಿ. ಎಷ್ಟು ವರ್ಷ ಪರಿಚಯ ಇದೆ ನಿಮ್ಮಿಬ್ಬರಿಗೂ? 7 to 8 years. 8 years. 8 years is more than enough. Are you married? No sir. ಲವ್ ಅಲ್ಲಿ ಲವ್ ಅಲ್ಲಿ ಇದ್ದಾರಾ? ಲವ್ ಮಾಡ್ತಿದ್ದಾನೆ. ಇಲ್ಲ ಬಿಡಿ ಸರ್, ಇಲ್ಲ. ಗರ್ಲ್ ಫ್ರೆಂಡ್ ಹೆಸರನ್ನ ಕಂಡಿಡಿಯೋದಾ? ಇಲ್ಲ. ಮಾಡ್ಬಿಡೋಣ? ತಿಳಿಸ್ಕೊಳ್ಳಿ ಸರ್, ನನಗಾದ್ರೂ ಗೊತ್ತಾಗ್ಲಿಲ್ಲ. ಓಕೆ, ಇವತ್ತು ಅದೇ ನಮ್ದು ವರ್ಕ್. ಗರ್ಲ್ ಫ್ರೆಂಡ್ ಹೆಸರನ್ನ ಕಂಡಿಡಿಯೋದು. ಓಕೆನಾ? ಹೌದಾ? ಆಮೇಲೆ ಮಾಡೋಣ. ಓಕೆ ಸರ್, ಓಕೆ. ಇವಾಗ ಸದ್ಯಕ್ಕೆ ಏನ್ ಮಾಡೋಣ ಅಂದ್ರೆ, ಇವಾಗ ಕೈ ಹಿಂಗೆ ಸ್ಟ್ರೇಟ್ ಇಟ್ಕೊಳ್ಳಿ. ಪರ್ಫೆಕ್ಟ್. ಇವಾಗ ನನ್ನ ಟಚ್ ಮಾಡ್ತೀನಿ. ಎಷ್ಟೆಲ್ಲ ಟಚ್ ಮಾಡಿದ್ರೆ ಅಂತ ಕೌಂಟ್ ಮಾಡಬೇಕು. ಓಕೆ ಸರ್. ಜೋರಾಗಿ ಕೌಂಟ್ ಮಾಡಂಗಿಲ್ಲ, ಮನಸ್ಸೊಳಗೆ ಕೌಂಟ್ ಮಾಡ್ಕೊಳ್ಳಿ, ಸರಿನಾ? ಓಕೆ ಸರ್. ಕಣ್ ಕ್ಲೋಸ್ ಮಾಡ್ಕೊಳ್ಳಿ. ಕಣ್ ತೆಗಿಬಾರ್ದು ನಾನು ಹೇಳೋವರೆಗೂ. ಹಾ ಸರ್. ಟಚ್ ಆದ್ರೆ ಮನಸ್ಸೊಳಗೆ ಕೌಂಟ್ ಮಾಡ್ಕೊಳ್ಳಿ, ಓಕೆನಾ? ಓಕೆ, ಬರುತ್ತೆ. ಕಣ್ ತೆಗೀರಿ. ಎಲ್ಲಾದ್ರೂ ಟಚ್ ಫೀಲ್ ಆಯ್ತಾ? ಇಲ್ಲ ಸರ್. ಕೈಯಲ್ಲಿ ಎಲ್ಲಾದ್ರೂ? ಕೈಯಲ್ಲೇ ಆಯ್ತು. ಎಲ್ಲಿ? ಇಲ್ಲಿ ಸರ್. ಎಲ್ಲಿ? 3 times. 3 times. ಅದೇ ಕೇಳಿದ್ ನಾನು. ಓಕೆ. ಹೆಂಗಿತ್ತು ಟಚ್? ಒಂದು ಫೆದರ್ ಟಚ್ ಆದ. ಹೆಂಗಿತ್ತು? ಹಿಂಗ್ ಓಡಂಗಿತ್ತು? ಹಾ, ಹಿಂಗ್ ಓಡಂಗಿತ್ತು ಸರ್. ಎಷ್ಟು ಸಲ ಹೇಳಿದ್ರಿ? 3 times. ನೀವ್ ಹೇಳಿದೆಲ್ಲ ನಾನು ಮಾಡಿದೆ, ಬಟ್ ನಿಮ್ಗೆಲ್ಲ ಮಾಡಿದೆ, ಅವ್ರ ಕೈಗೆ ನಾನು ಟಚ್ ಮಾಡಿ. ಹೌದೇನ? ನಿಮ್ ಕೈ ಟಚ್ ಮಾಡಿಲ್ಲ ಅವರು. 3 times ಹಿಂಗ್ ಫೆದರ್ ಟಚ್ ಮೂವ್ ಹಂಗಾಯ್ತು ಸರ್. ಇನ್ನೊಂದ್ಸಲ ಇವ್ರು ನೋಡಿಲ್ಲ ಅಲ್ವಾ? ಸೊ ನಿಮಗೆ ಟ್ರೈ ಮಾಡ್ತೀನಿ. ಓಕೆ, ನನಗೆ ಮಾಡಿ ಸರ್. ನಾನು ಕೂತ್ಕೊಳ್ಳಿ. ಓಕೆ. ನಾಗಾರ್ಜುನ, ನಾನು ಕೇಳಕ್ ಮಾತ್ರ ಕರೆಕ್ಟ್ ಆಗಿ ಯೋಚನೆ ಮಾಡ್ಕೊಳ್ಳಿ. ಓಕೆ, ಸ್ಟ್ರೇಟ್ ಕೂತ್ಕೊಳ್ಳಿ. ನಾನು ನೋಡಿ. ಹಾ. ಒಂದ್ ಸ್ವಲ್ಪ ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡಿ, ಕಣ್ಣು ಮುಚ್ಕೊಳ್ಳಿ. ಕಣ್ಣು ತೆಗಿಯಂಗಿಲ್ಲ, ಟಚ್ ಆದ್ರೆ ಮಾತ್ರ ಕೌಂಟ್ ಮಾಡಿ, ಓಕೆನಾ? ಕಣ್ಣು ತೆಗೀರಿ. ಎಲ್ಲ ಟಚ್ ಫೀಲ್ ಆಯ್ತಾ? ಆಯ್ತು ಸರ್. ಎಲ್ಲಿ? ಮೂಗತ್ರ. ಎಷ್ಟು ಸಲ? 2 ಸಲ. ಓಡದಂಗಿತ್ತ? 2 ಸಲ ಮೂಗ್ ಹಿಂಗೆ ಅನ್ನಂಗಾಯ್ತು ಯಾರೋ. ನನಗೆ ಟಚ್ ಮಾಡಿದ್ದು. ನಾನು ಅವ್ರಿಗೆ ಟಚ್ ಮಾಡಿದ್ದೀನಿ. 2 times. ಸರ್ ನನಗೆ ಮೂಗತ್ರ ಹಿಂಗೆ 2 ಸಲ ಟಚ್ ಆಯ್ತು. ಅದೇ ನಾನು ಅವ್ರಿಗೆ ಟಚ್ ಮಾಡಿದ್ದೀನಿ, ನಿಮ್ಗಲ್ಲ. ನನಗೆ ಟಚ್ ಮಾಡಿದ್ದು. ಹೌದು ಸರ್. ಹೇಗೆ? ನನ್ನ ಬಗ್ಗೆ ಯಾವಾಗ್ಲೇ ನಂಬಿಲ್ಲ ಸರ್, ಇವಾಗ ಮಾತ್ರ ಪಕ್ಕ ನಂಬೆ. ಸರ್ ಪ್ರಾಮಿಸ್ 2 ಸಲ ಹಿಂಗೆ ನನಗೆ ಟಚ್ ಫೀಲ್ ಆಯ್ತು. 2 ಸಲ ಹಿಂಗಂದ್ರು. ಬರಕ್ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ನಾವಿಬ್ರು ಸ್ಕ್ರಿಪ್ಟ್ ಮಾಡ್ಕೊಂಡು ಮಾಡ್ತಾ ಇದೀನಿ. ಪ್ರಾಮಿಸ್ ಇಲ್ಲ. ನಿಜ. ನನಗೆ ಟಚ್ ಸರಿ, ಮಾಡಿ ಇದು ಅವ್ರಿಗೆ ಮಾಡ್ಬೋದಾ? ಮಾಡಿದ್ನಲ್ಲ ಅದೇ. ಓಕೆ. ಹಾ, ಅವ್ರ ಕೈ ಟಚ್ ಮಾಡಿದ್ನ ನಾನು ಫಸ್ಟ್. ಓಕೆ. ಹಾ, ಮಾಡಿದ್ನ? ಇಲ್ಲ ಮಾಡ್ಲಿಲ್ಲ. ನಿಮ್ ಕೈ ಟಚ್ ಮಾಡಿದ್ದು, ಹಾ. ಬಟ್ ಅವ್ರಿಗೆ ಫೀಲ್ ಆಯ್ತಲ್ವಾ? ಅದೇ ಆಪೋಸಿಟ್ ಅಲ್ಲಿ ಮಾಡಿದ್ದು. ಓಕೆ ಸರ್. ಡನ್. ಸೂಪರ್. ನಂಬಕ್ಕೆ ಆಗ್ತಿಲ್ಲ ನನ್ನ ಕೈಯಲ್ಲಿ. ಸೂಪರ್ ಸರ್. ಬೇರೆ ಏನಾದ್ರು ಟ್ರೈ ಮಾಡೋಣ ನಿಮ್ಮಿಬ್ಬರಿಗೂ ಸೇರಿ? ಮಾಡಿ ಸರ್, ಮಾಡಿ. ನಿಮ್ ಗರ್ಲ್ ಫ್ರೆಂಡ್ ಹೆಸರು ಕಂಡಿದ್ಯಾನ? ಅಯ್ಯೋ, ಯಾರು ಇಲ್ಲ ಸರ್. ಯಾರಿಲ್ವಾ? ಹಂಗಂದ್ರೆ ಬರತ್ ಬಿಡಿ. ಯಾಕೆ ಸುಮ್ಮನೆ. ಭರತ್, ನೀವೇನ್ ಮಾಡಿ, ಕೈ ಇಟ್ಕೊಳ್ಳಿ. ಇಲ್ಲ, ಮೈಕ್ ಮೇಲೆ ಇಟ್ಕೊಳ್ಳಿ. ಇಲ್ಲ, ಕೈ ಸ್ಟ್ರೇಟ್ ಹಿಂಗೆ ಸ್ವಲ್ಪ ದೂರ ಇಟ್ಕೊಳ್ಳಿ. ಹಂಗೆ ಇಟ್ಕೊಳ್ಳಿ. ನೀವು ಅಷ್ಟೇ. ಇಲ್ಲ, ಈ ಕಡೆ ಬಂದ್ಬೇಡಿ. ಕೈ ಗಟ್ಟಿಗೆ ಇಟ್ಕೊಳ್ಳಿ. ಇಲ್ಲ, ಹಿಂಗೆ ಗಟ್ಟಿಗೆ. ಹಿಂಗೆ ಇಟ್ಕೊಳ್ಳಿ. ಇರಿ, ನಮ್ಮಿಬ್ಬರಿಗೂ ಇವಾಗ ಪರಿಚಯ ಆಗಿದೆ, ನಮ್ಮೆಲ್ಲರಿಗೂ ಪರಿಚಯ ಆಗಿದೆ. ಸೊ ನಮ್ಮ ಒಳಗೆ ಒಂದು ಕನೆಕ್ಷನ್ ಕ್ರಿಯೇಟ್ ಮಾಡೋಣ. ಓಕೆ ಸರ್. ಇವಾಗ ಕನೆಕ್ಷನ್ ಏನಂತಂದ್ರೆ, ನನ್ನ ಕೈಯಲ್ಲಿ 2 ಎಕ್ಸ್ ಬರ್ದಿದ್ದೀನಿ, ಸರಿನಾ? 2 ಎಕ್ಸ್ ಇದೆ ಅಲ್ವಾ? ಇಲ್ಲಿ 1 ಎಕ್ಸ್ ಮಾತ್ರ ಹಂಗೆ ತೆಗಿತೀನಿ. ಹಂಗೆ ಇರಿ. ಸ್ಟಿಕ್ಕರಾ ಬರ್ಕೊಂಡಿದ್ದು?
ಮುಗೀತು. ಏನಾಯ್ತು ಅಂದ್ರೆ ಇವಾಗ ಎಕ್ಸ್ಗಳು ಬಂದ್ಬಿಟ್ಟು ನಿಮ್ಗೆ ಕನೆಕ್ಷನ್ ಆಗಿದೆ ಇವಾಗ. ಹೆಂಗಂದ್ರೆ ನನ್ನ ಕೈಯಲ್ಲಿ ಎಕ್ಸ್ ಬರೋದ್ನಲ್ಲ, ಹಾ ಆ ಎಕ್ಸ್ ನ ಹಂಗೆ ತೆಗೆದು ನಿಮ್ ಕೈ ಒಳಗೆ ಹಾಕಿದೀನಿ. ಕೈ ತೆಗೆದು ಓಪನ್ ಮಾಡಿ ನೋಡಿ. ನೋಡ್ಲಾ? ನೋಡಿ. ಅಯ್ಯೋ ಅಯ್ಯೋ, ಝೂಮ್ ಆಗ್ಬಿಡಿ ಸರ್. ಸರಿ ಸ್ಟಿಕ್ಕರ್ ಅಲ್ಲ ಸರ್. ಸರ್ ನಾವು ಹಿಂಗ್ ಕಿತ್ರೆ ಬರ್ತಾ ಇಲ್ಲ ಸರ್. ಯಾವಾಗ ಬರೋದ್ರಿ ಸರ್? ಸ್ಟಿಕ್ಕರ್ ಎಕ್ಸ್ ಏನಾದ್ರು ವಾಪಸ್ ಬಂದ್ಬಿಡ್ತಾರ? ಹೆಂಗ್ ಸರ್ ಇದು? ಸರ್ ಇವಾಗ ನೀವು ಬರೀಲಿಲ್ಲ ಬಿಡಿ ಸರ್, ಅಷ್ಟೇ ಕೇಳ್ಬಾರ್ದು ನಾವು, ನೀವು ಉತ್ತರನೂ ಕೊಡಲ್ಲ. ಇವಾಗ ಹೆಂಗೆ ಅಂತ ನಾನು ಹೇಳ್ಬೋದು. ಹಾ. ನಾನು ಹೇಳೋದನ್ನ ಏನ್ ಮಾಡ್ತಿದ್ದೀನಿ ಅಂತಂದ್ರೆ, ನಿಮ್ಮ ಮನಸ್ಸಲ್ಲಿ ನಾನು ಕೊಟ್ಟಿರೋ, ನಾನು ಹೇಳಿದ್ನಲ್ಲ ನನ್ನ ಕರ್ತವ್ಯ ಏನಂತ, ನನ್ನ ಕರ್ತವ್ಯ ನಿಮ್ಗೆ ಎಂಟರ್ಟೈನ್ ಮಾಡೋದು. ಹಾ. ಯಾವ ತರ ಎಂಟರ್ಟೈನ್ಮೆಂಟ್? ನಿಮ್ಗೆ ಅಸ್ಟಾನಿಶ್ಮೆಂಟ್ ಕೊಡೋದೇ ನಾನು ಎಂಟರ್ಟೈನ್ಮೆಂಟ್. ಇವಾಗ ಹೆಂಗೆ ಅಂತ ಹೇಳ್ಬಿಟ್ರೆ ಅದು ನಾನು ಹೊಡೆದಾಕ್ತದ. ಅದಕ್ಕೆ ನಾನು ಕೇಳಕ್ ನಾನು ಯಾ ಗೊತ್ತಾಯ್ತು ಇದು ಮಾಡೋದು. ನಾವು ಕೆದಕ್ತೀವಿ ಸರ್, ಉತ್ತರ ಬರುತ್ತೇನೋ ಅಂತ ಅಷ್ಟೇ. ಗೊತ್ತಾಗ್ತೈತೆ ಹೆಂಗೆ ಅಂತ. ಪರವಾಗಿಲ್ಲ ಸರ್, ಪರವಾಗಿಲ್ಲ, ಬೇಡ ಬಿಡಿ ಸರ್. ಸೂಪರ್. ನೀವು ಅದು ಅಲ್ಲೂ ಮ್ಯಾಜಿಕ್ ಮಾಡ್ತೀರಾ ನಮಗೆ ಗೊತ್ತಾಯ್ತು, ಬೇಡ ಬಿಡಿ ಸರ್. ಉತ್ತರ ತಿಳ್ಕೊಳ್ಳೋದು ಬೇಡ, ಪ್ರಶ್ನೆ ಮಾತ್ರ ಕೇಳ್ತೀವಿ. ಇವಾಗ ನಿಮ್ಗೊಂದು ಜಾದು ಮಾಡೋಣ.